ಗಾಯ್ಸ್ ಹೇಗಿದ್ದೀರಾ ಎಲ್ಲ ನನ್ಗೊತ್ ನನ್ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗಿ ಇರ್ಬೇಕು ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ ಗೈಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಬ್ಸ್ಕ್ರಿಪ್ಷನ್ ಬಟನ್ ಹೊತ್ತಕ್ಕೊಂದು ಕ್ಷಣ ಸಾಕಲ್ವಾ, ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ನಿಮ್ಗೆ ನನ್ನ ಮೆಸೇಜಸ್ ಯಾವ್ದಾದ್ರು ಕ್ಲೈಮ್ ಮಾಡ್ಬೇಕು ಅಂತಿದ್ರೆ 293 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಓಕೆನಾ. ಅಂಡ್ ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್, ಕನ್ಫ್ಯೂಷನ್ ಬೇಡ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ರೀಡಿಂಗ್ ಯಾವಾಗ ಸಿಗುತ್ತೆ ಅವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ ಗೈಸ್ ಓಕೆನಾ. ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿದು ಕರೆಂಟ್ ಎನರ್ಜೀಸ್ ನೋಡೋಣ ಇವತ್ತು ಓಕೆನಾ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದೀರಾ ಪೈಲ್ 1 ಪೂರ್ತಿ ನೋಡಿ, ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಪೈಲ್ 2 ಪೂರ್ತಿ ನೋಡಿ. ಎರಡೂ ರೆಸೊನೇಟ್ ಆದ್ರೆ ಎರಡೂನು ನೋಡ್ಬೋದು ಗೈಸ್, ತಪ್ಪೇನಿಲ್ಲ. ಆಸ್ ಯೂಶುವಲ್ ಸ್ಕ್ರೀನ್ ಮೇಲೆ ಪೈಲ್ 1 ಪೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ವೆಲ್ಕಮ್ ಪೈಲ್ 1. ಓಕೆ ಗೈಸ್, ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ ಗೈಸ್ ಓಕೆನಾ. ಪೈಲ್ 1 ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಎನರ್ಜಿಸ್ ಇದೆ. 2 of cups guys, wow. 7 of cups, the magician, hangman, high priestess, and channel ಹೆಸರು ಗೈಸ್ ಫಸ್ಟ್ ಫೈಲ್ ಅಲ್ಲೇ ಬಂದಿದೆ ಓಕೆ. 2 of cups ಗೈಸ್, ಅವರು ನಿಮ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ಬೇಕು ಅನ್ಕೋತಿದ್ದಾರೆ. ಮತ್ತೆ ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಡಿಸ್ಕನೆಕ್ಷನ್ ಇದ್ರೆ, ಇಂಬ್ಯಾಲೆನ್ಸ್ ಇದ್ರೆ, ಅಥವಾ ಇನ್ಇಕ್ವಾಲಿಟೀಸ್ ಇದ್ರೆ, ಆರ್ಗ್ಯುಮೆಂಟ್ ಆಗಿ ಏನಾದ್ರೂ ಸಪರೇಷನ್ ಬಂದಿದ್ರೆ ಅದ್ರಲ್ಲೆಲ್ಲ ಬ್ಯಾಲೆನ್ಸ್ ತಗೋಬರ್ಬೇಕು ನಿಮ್ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಕೋತಿದ್ದಾರೆ. ಮತ್ತೆ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಎಮೋಷನಲಿ ಫೀಲ್ ಮಾಡ್ತಿದ್ದಾರೆ ಗೈಸ್. ತುಂಬಾ ನಿಮ್ನ ಕೇರ್ ಮಾಡ್ಬೇಕಂತ ಅನ್ಕೋತಾ ಇದ್ದಾರೆ. ನೀವು ತುಂಬಾ ಒಳ್ಳೆ ಫ್ರೆಂಡ್ಲಿ ಪರ್ಸನ್ನು, ತುಂಬಾ ಗುಡ್ ಲಿಸ್ನರು, ತುಂಬಾ ಎಮೋಷನಲ್ ಪರ್ಸನ್ನು, ಕೇರಿಂಗ್ ಅಂತ ಅನ್ಕೋತಿದ್ದಾರೆ. ನೀವು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ ಅಂತ ಅನ್ಕೋತಿದ್ದಾರೆ. ಇದು ಅವ್ರಿಗೆ ಅಟ್ರಾಕ್ಷನ್ ಮಾತ್ರ ಅಲ್ಲ, ಇದು ಸೋಲ್ ಲೆವೆಲ್ ಅಲ್ಲಿ ಪ್ರೀತಿ ಇದೆ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಇದು ಸೋಲ್ ಲೆವೆಲ್ ಅಲ್ಲಿ ನಿಮ್ನ ಪ್ರೀತಿ ಮಾಡ್ತಾರೆ ಅಂತ ಅವ್ರಿಗೆ ಅನ್ಸಿದೆ. ಅಂಡ್ ಅವರು ಎಮೋಷನಲ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತಿದ್ದಾರೆ. ಅಂದ್ರೆ ಎಮೋಷನಲಿ ನಿಮ್ ಜೊತೆ ಫೀಲಿಂಗ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ಈ ಕನೆಕ್ಷನ್ ಅಲ್ಲಿ ಒಂದ್ ಸ್ಟೆಬಿಲಿಟಿ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ಪಾಸಿಟಿವ್ ಚೇಂಜಸ್ ತರಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಶುರು ಆಗಿದೆ ಗೈಸ್ ನಿಮ್ ವ್ಯಕ್ತಿಗೆ. ಹಾರ್ಟ್ ಚಕ್ರ ಓಪನ್ ಆಗಿದೆ, ಬ್ಯಾಲೆನ್ಸ್ ಅಂತ ಫೀಲ್ ಆಗ್ತಿದೆ. ಬಿಕಾಸ್ ನಿಮ್ಮಿಂದ ಅವ್ರಿಗೆ ಹಾರ್ಟ್ ಚಕ್ರ ಓಪನ್ ಆಗಿದೆ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಕಾಣ್ತಿದೆ ಗೈಸ್ ನನ್ಗೆ. ಮತ್ತೆ ತುಂಬಾ ಪಾಸಿಟಿವ್ ಚೇಂಜಸ್ ಅವ್ರ ಮನ್ಸಲ್ಲಿ ಆಗಿದೆ ನಿಮ್ ಬಗ್ಗೆ. ಮತ್ತೆ ತುಂಬಾ ಕೇರ್ಫುಲ್ ಆಗಿ ಪ್ರತಿಯೊಂದು ವಿಷಯದಲ್ಲೂ ಹೆಜ್ಜೆ ಇಡ್ತಾರೆ ಗೈಸ್ ಅವ್ರು ಓಕೆನಾ. ನಿಮ್ಮ ಕಡೆಗೆ ತುಂಬಾ ಕೇರ್ಫುಲ್ ಆಗಿ ಪ್ರತಿಯೊಂದು ವಿಷಯದಲ್ಲೂ ಹೆಜ್ಜೆ ಇಡ್ತಾರೆ. ವಾಟರ್ ಪ್ಲಸ್ ಮೂನ್ ಬಂದಿದೆ. ತುಂಬಾ ಎಮೋಷನಲ್ ಎನರ್ಜಿ ಕಾಣಿಸ್ತಿದೆ. ನಿಮ್ ಬಗ್ಗೆ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರ ಫೀಲಿಂಗ್ಸ್ ನ ನಿಮ್ ಜೊತೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್ ಓಕೆನಾ. ಅವ್ರು ಅನ್ಕೋತಿದ್ದಾರೆ ನಿಮ್ ಇಬ್ರದ್ದು ಸೋಲ್ ಕನೆಕ್ಷನ್. ಇಲ್ಲಿ ನೋಡಿ, ಅವ್ರದ್ದು ನಿಮ್ದು ಸೋಲ್ ಯೂನಿವರ್ಸೇ ಹೇಳ್ತಾ ಇದೆ. ಯೂನಿವರ್ಸೇ ನಮ್ಮಿಬ್ರನ್ನ
ಹತ್ರ ತಗೋ ಬಂದಿದೆ ಅಂತ ಅವ್ರು ಅನ್ಕೋತಾ ಇದಾರೆ ಈ ಸಮಯದಲ್ಲಿ. ಯಾಕಂದ್ರೆ ಇದ್ರಿಂದ ಆಚೆ ಬರಕ್ ಅವ್ರಿಗೆ ಆಗ್ತಿಲ್ಲ ಗೈಸ್. ನೋಡಿ, ಟೈ ಆಗಿದೆ, ಸೋಲ್ ಟೈ ಆಗಿದೆ. ಟೈ ಮಾಡಿರೋದು ಯಾರು? ಯೂನಿವರ್ಸ್, ಅಂದ್ರೆ ಅವ್ರು ನಂಬೋ ದೈವ, ಅವ್ರು ಅನ್ಕೊಡ್ತಾ ಇರೋದು. ಸೊ ನಿಮ್ಮಿಬ್ರು ಯಾವ್ದೇ ಕಾರಣಕ್ಕೂ ದೂರ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ದೂರ ಆಗಕ್ ಆಗೋದು ಇಲ್ಲ. ಟ್ರೈ ಮಾಡಿದ್ರೆ ಅನ್ಸುತ್ತೆ ದೂರ ಆಗಕ್ಕೆ, ಬಟ್ ಅವ್ರಿಗೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಿಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಆ ಮತ್ತೆ ನಿಮ್ಮಿಬ್ರ ಮಧ್ಯ ನೀನ್ ಹೆಚ್ಚು ನಾನ್ ಹೆಚ್ಚು ಅಂತ ಏನಾದ್ರೂ ಇದ್ರೆ ಅದೆಲ್ಲ ಬೇಡ. ಇನ್ ನೆಕ್ಸ್ಟ್ ಆರಾಮಾಗಿ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಎಫರ್ಟ್ ಹಾಕೊಂಡು ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅನ್ನೋ ಫೀಲಿಂಗ್ಸ್ ಬಂದಿದೆ ಗೈಸ್ ನಿಮ್ ವ್ಯಕ್ತಿಗೆ. ಅದಕ್ಕಿಂತ ಇನ್ನೇನ್ ಬೇಕು ಗೈಸ್ ನಿಮ್ಗೆ? ಓಕೆ, ತುಂಬಾ ಅವ್ರು ನಿಮ್ನ ತುಂಬಾ ಒಳ್ಳೆ ರೀತಿಲಿ ರೆಸ್ಪೆಕ್ಟ್ ಕೊಟ್ಟು ಹಾಸ್ಪಿಟಾಲಿಟಿ ಅಂದ್ರೆ ತುಂಬಾ ಒಳ್ಳೆ ರೀತಿಲಿ ಟ್ರೀಟ್ ಮಾಡ್ಬೇಕಿತ್ತು. ನಾನು ಮಾಡಿಲ್ಲ, ಬಟ್ ನೆಕ್ಸ್ಟ್ ಅದೇ ತರ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಒಟ್ನಲ್ಲಿ ಅವ್ರಿಗೆ ತುಂಬಾ ಸೋಲ್ ಲೆವೆಲ್ ಅಲ್ಲಿ ನಿಮ್ ಬಗ್ಗೆ ಅರ್ಥ ಆಗಿದೆ. ಅಂದ್ರೆ ನೀವಿಬ್ರು ಸೋಲ್ ಕನೆಕ್ಷನ್ ಅಂತ ಅನ್ಸಿದೆ ಅವ್ರಿಗೆ. ಓಕೆನಾ? ಅವ್ರಿಗೆ ಯಾವ ವಿಚಾರಗಳಲ್ಲೂ ಅವ್ರ ವರ್ಕ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರಿಗೆ ಫೋಕಸ್ ಮಾಡಕ್ ಆಗ್ತಿಲ್ಲ. ಅವ್ರ ತಲೆಲೆಲ್ಲ ನೀವೇ ಓಡ್ತಾ ಇದ್ದೀರಾ. ಅವ್ರಿಗೆ ಡೈರೆಕ್ಷನ್ಸೇ ಕಾಣಿಸ್ತಿಲ್ಲ. ಅವರು ಯಾರನ್ನ ಅವ್ರ ಲೈಫಲ್ಲಿ ತುಂಬಾ ಒಳ್ಳೇದ್ ಮಾಡ್ತಾರೆ, ಒಳ್ಳೇದ್ ತಂದ್ಕೊಡ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅವ್ರ ಕಡೆಯಿಂದಾನೇ ಅವ್ರಿಗೆ ಒಳ್ಳೇದಾಗಿಲ್ಲ ಗೈಸ್. ಅವ್ರು ಈಗ ಅನ್ಕೋತಿದಾರೆ ಎಲ್ಲಾ ಮಿಂಚೋ ವಸ್ತುನು ಗೋಲ್ಡ್ ಅಲ್ಲ ಅಂತ. ಎಲ್ಲಾ ಮಿಂಚುತ್ತಲ್ವಾ ಗೈಸ್, ಆದ್ರೆ ಅದು ಚಿನ್ನನೇ ಅಂತ ನಾವು ನೋಡೋದ್ ಯಾವಾಗ, ಚಿನ್ನ ಅಂತಾನೆ ಗೊತ್ತಾಗದ್ ಯಾವಾಗ? ಸ್ವಲ್ಪ ದಿನ ಹೋದಾಗ. ಅದು ಕಲರ್ನ ಕಳ್ಕೊಳ್ಳುತ್ತೆ, ಅದು ಚಿನ್ನ ಕಳ್ಕೊಳ್ಳಲ್ಲ. ನೀವು ಆ ಚಿನ್ನದ ತರ ಅಂತ ಅನ್ಕೋತಾ ಇದಾರೆ ಗೈಸ್. ಓಕೆನಾ? ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ನಿಮ್ಮನ್ನ ಬಿಟ್ಟು ಮುಂಚೆ, ಅಥವಾ ಯಾವ ಸಿಚುವೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ನಿಮ್ಮನ್ನ ಬಿಟ್ಟು ಮುಂಚೆ, ಆ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಇವ್ರಿಗೆ ಇವರ ನಂಬಿಕೆಗೆ ಅವರು ಮೋಸ ಮಾಡಿದ್ದಾರೆ. ಸೊ ನಿಮ್ ವ್ಯಕ್ತಿ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ಅವ್ರ ಬಗ್ಗೆ. ಮತ್ತೆ ಹುಷಾರಾಗಿ ಮೂವ್ ಮಾಡ್ಬೇಕು ಅವ್ರ ಜೊತೆ ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ ಆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ. ಮತ್ತೆ ಆ ರಿಲೇಶನ್ಶಿಪ್ಗೆ ಅವ್ರು ಎಷ್ಟು ಕೊಟ್ರು ಅದರಿಂದ ವಾಪಸ್ ರಿಟರ್ನ್ ಏನೂ ಸಿಕ್ಕಿಲ್ಲ. ತುಂಬಾ ನೆಗೆಟಿವ್ ಫೀಲ್ ಆಗ್ತಿದೆ ಅವ್ರಿಗೆ ಆ ರಿಲೇಶನ್ಶಿಪ್. ತುಂಬಾ ಅವ್ರಿಗೆ ಬೇರೆ ಚಾಯ್ಸಸ್ ಇದೆ, ಆದ್ರೆ ನೀವೇ ಬೇಕು ಗೈಸ್ ಅವ್ರಿಗೆ. ಮತ್ತೆ ನಿಮ್ ಬಗ್ಗೆ ಕನ್ಸ್ ಕಾಣ್ತಿದಾರೆ ತುಂಬಾ. ಮತ್ತೆ ಅವರ ಬೇರೆ ಚಾಯ್ಸಸ್ ಬಗ್ಗೆ ಅವ್ರಿಗೆ ಪಶ್ಚಾತ್ತಾಪ ಇದೆ. ನಾನು ಯಾಕೆ ಆ ಚಾಯ್ಸ್ ಮಾಡ್ಕೊಂಡೆ ಅನ್ನೋ ಪಶ್ಚಾತ್ತಾಪ ತುಂಬಾ ಇದೆ ಗೈಸ್. ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ. ನಾನು ತಪ್ಪೇಜೆ ಇಟ್ಟೆ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಮತ್ತೆ ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಿಲ್ಲ ನೆಕ್ಸ್ಟ್ ಆ ರಿಲೇಶನ್ಶಿಪ್ ಅಲ್ಲಿ. ನಿಮ್ ಕಡೆ ಬರ್ಬೇಕಷ್ಟೇ. ಆ ರಿಲೇಶನ್ಶಿಪ್ ಅಥವಾ ಸಿಚುವೇಶನ್ ಅಲ್ಲಿ ಅವ್ರಿಗೆ ಯಾವ ಡೈರೆಕ್ಷನ್ ಕಾಣಿಸ್ತಿಲ್ಲ ಗೈಸ್. ಓಕೆನಾ? ನಿಮ್ ವ್ಯಕ್ತಿ ಮುಂಚೆ ಸ್ವಲ್ಪ ಈಗೋಯಿಸ್ಟಿಕ್ ಇದ್ರು ಅನ್ಸುತ್ತೆ. ತುಂಬಾ ಮ್ಯಾನಿಪುಲೇಟಿವ್ ಮಾಡ್ತಿದ್ರು ಅನ್ಸುತ್ತೆ. ಆ ತುಂಬಾ ಟ್ರಿಕ್ಸ್ ಪ್ಲೇ ಮಾಡ್ತಿದ್ರು ಅನ್ಸುತ್ತೆ. ತುಂಬಾ ಕನ್ನಿಂಗ್ ಆಗಿ ನಡ್ಕೋತಿದ್ರು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಮೆಂಟಲ್ ಕ್ಲಾರಿಟಿ ಇರ್ಲಿಲ್ಲ, ಅದಕ್ಕೆ ಹಂಗ್ ಬಿಹೇವ್ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಈಗ ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಮತ್ತೆ ನಿಮ್ಗೆ ಕೇರ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಮತ್ತೆ ಆಕ್ಷನ್ ತಗೋಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಅವ್ರಿಗೆ ಜ್ಞಾನೋದಯ ಆಗಿದೆ ನೋಡಿ. ಅವ್ರಿಗೆ ಇಂಟ್ಯೂಷನ್ ಹೇಳ್ತಿದೆ ಸ್ಟ್ರಾಂಗ್ ಆಗಿ. ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಮೆಸೇಜಸ್ ಸಿಗ್ತಿದೆ. ನೀವೇ ಅವ್ರ ವ್ಯಕ್ತಿ, ನೀವೇ ಅವ್ರ ಲೈಫ್ ವ್ಯಕ್ತಿ ಅಂತ ತುಂಬಾ ಅನ್ಸಿದೆ ಗೈಸ್. ಓಕೆನಾ? ಮತ್ತೆ ಅವ್ರು ನಿಮ್ ಅಪ್ರೋಚ್ ಮಾಡಕ್ಕಿಂತ ಮುಂಚೆ ದುಡ್ಡು ಸಂಪಾದನೆ ಮಾಡ್ಬೇಕು, ಲೈಫಲ್ಲಿ ಒಂದು ಸಕ್ಸಸ್ ನೋಡ್ಬೇಕು. ಓಕೆ, ಅಂಡ್ ರಿಸ್ಕ್ ತಗೋಬೇಕು. ಇನ್ನೂ ಅರ್ನ್ ಮಾಡಿದ್ರೆ ನಿಮ್ಗೆ ಸ್ಟೇಬಲ್ ಲೈಫ್ ಕೊಡ್ಬೋದು ಅಂತ ಕೂಡ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಅವರು ನೀವು ಬೇಕಷ್ಟೇ ಅವ್ರ ಲೈಫಲ್ಲಿ. ಅವ್ರ ಏನೇನ್ ರಿಸೋರ್ಸಸ್ ಇದೆ ಎಲ್ಲಾನು ಖರ್ಚು ಮಾಡಕ್ ರೆಡಿ ಇದ್ದಾರೆ. ನೀವು ಅವ್ರ ಲೈಫ್ ಸಿಕ್ಕಿದ್ರೆ ಸಾಕು ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ನೀವ್ ಅವ್ರಿಗೆ ಸಿಕ್ಕಿದ್ರೆ ಕಪ್ ಸಿಕ್ತಂಗೆ ನೋಡಿ. ಅವ್ರ ಗೋಲ್ ಅಚೀವ್ ಆದಂಗೆ ಗೈಸ್. ಮತ್ತೆ ಅವರು ಅವರ ಬಾಡಿ ಕಡೆನು
ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಮನಿ ಕಡೆ ಫೋಕಸ್ ಮಾಡ್ತಿದ್ದಾರೆ. ಬಟ್ ಅವ್ರ ಲೈಫಲ್ಲಿ ಗೋಲ್ ಅಂದ್ರೆ ನೀವೇ ಗೈಸ್. ಓಕೆನಾ, ನೀವು ಮಾತ್ರ. ಫ್ಯೂಚರ್ನ ತುಂಬಾ ಪ್ಲಾನ್ ಮಾಡ್ತಾ ಇದ್ದಾರೆ, ಬಟ್ ತುಂಬಾ ಸ್ಟಕ್ ಆಗಿದ್ದಾರೆ ಗೈಸ್. ನಾನು ಏನ್ ಹೇಳ್ದೆ, ಸಿಚುವೇಶನ್ ಅವ್ರಿಗೆ ನೋವು ಕೊಟ್ಟಿರೋ ಅಥವಾ ಮೋಸ ಮಾಡಿರೋ ಸಿಚುವೇಶನ್ ಇಂದ ಆಚೆ ಬರಕ್ ಕಷ್ಟ ಇದೆ. ಯಾಕಂದ್ರೆ ಆ ಸಿಚುವೇಶನ್ ಇಂದ ಆಚೆ ಬಂದ್ರೆ ತುಂಬಾ ಅವ್ರ ಲೈಫ್ ಅಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಆಚೆ ಬರ್ಬೇಕು. ಅದ್ರಿಂದ ಅವ್ರಿಗೆ ಏನೂ ಸಿಕ್ಕಿಲ್ಲ, ಇಲ್ಲಿವರೆಗೂ ಅವ್ರಿಗೆ ಏನೂ ಸಿಕ್ಕಿಲ್ಲ. ಓಕೆನಾ, ಅವ್ರಿಗೆ ಆ ರಿಲೇಶನ್ಶಿಪ್ ಅಥವಾ ಸಿಚುವೇಶನ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗಿದೆ, ಪೂರ್ತಿ ಇಂಟ್ರೆಸ್ಟ್ ಹೊಟ್ಟೋಗಿದೆ. ಪೇಶನ್ಸ್ ಇಂದ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ತುಂಬಾ ಪೇಶನ್ಸ್ ಬೇಕು ಗೈಸ್. ಆ ಪೇಶನ್ಸ್ ನ ನಿಮ್ ವ್ಯಕ್ತಿ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಮುಂಚೆ ಪೇಶನ್ಸೇ ಇರ್ಲಿಲ್ಲ, ಈಗ ಅಷ್ಟೇ ಪೇಶನ್ಸ್ ಇರೋ ವ್ಯಕ್ತಿ ಆಗಿದ್ದಾರೆ. ಸೊ ವೆಯ್ಟ್ ಮಾಡ್ತಿದ್ದಾರೆ, ಎಷ್ಟೇ ಸ್ಟಕ್ ಆದ್ರೂ ನೀವೇ ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ವೈಟಿಂಗ್ ಪೀರಿಯಡ್ ಇದೆ ಗೈಸ್, ಈ ಕನೆಕ್ಷನ್ಗೆ ವೈಟಿಂಗ್ ಪೀರಿಯಡ್ ಇದೆ. ಸೊ ಅವ್ರು ಕರೆಕ್ಟ್ ಟೈಮ್ ವೆಯ್ಟ್ ಮಾಡ್ತಾರೆ ಗೈಸ್. ಸಡನ್ ಆಗಿ ಆಕ್ಷನ್ ತಗೊಳೋದೇನು ಕಾಣಿಸ್ತಾ ಇಲ್ಲ. ಬಟ್ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಅನಲೈಸ್ ಮಾಡ್ತಿದ್ದಾರೆ, ತುಂಬಾ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ, ತುಂಬಾ ಸೋಲ್ ಕನೆಕ್ಷನ್ ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್. ಓಕೆ, ಟ್ರಾವೆಲಿಂಗ್ ತುಂಬಾ ಬರ್ತದೆ, ನಿಮ್ ಜೊತೆ ಟ್ರಿಪ್ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅವ್ರಿಗೆ ಅನ್ಸಿದೆ. ಮತ್ತೆ ದೇವ್ರ ಮೇಲೆ ಭಾರ ಹಾಕಿದ್ದಾರೆ, ಈ ರಿಲೇಶನ್ಶಿಪ್ ನ ಹೆಂಗಾದ್ರೂ ಮಾಡಿ ನಮ್ ಲೈಫ್ ತಗೋಬಾ ಅಂತ ಸುಮಾರು ಜನ ದೇವ್ರ ಮೇಲೆ ಭಾರ ಹಾಕಿದ್ದಾರೆ. ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ ಅದಕ್ಕೋಸ್ಕರ ಅನ್ಸುತ್ತೆನಾ. ಮತ್ತೆ ನನ್ ಪದೇ ಪದೇ ಏನ್ ಬರ್ತಿದೆ ಅಂದ್ರೆ, ಅವ್ರಿಗೆ ಸಡನ್ ಆಗಿ ಅವ್ರ ಇಂಟ್ಯೂಷನ್ ನಿಮ್ ಪರವಾಗಿ ಹೇಳ್ತಾ ಇದೆ ಗೈಸ್. ನೋಡಿ, ಇಲ್ಲೂನು ಅವ್ರಿಗೆ ಏನೋ ಒಂಥರ ಗೊತ್ತಾದಂಗೆ ಇಲ್ಲಿ ಅವ್ರಿಗೆ ಅವ್ರ ತಲೆಗ್ ಸಡನ್ ಆಗಿ ಗೊತ್ತಾಗ್ತಾ ಇದೆ ನೀವೇ ಅವ್ರ ಪರ್ಸನ್ ಅಂತ. ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಸಿಗ್ನಲ್ ಸಿಕ್ತಿರ್ಬೋದು, ಅಥವಾ ಬೇರೆಯವ್ರ ಮೋಸ ಮಾಡಿ ನಿಮ್ ಬಗ್ಗೆ ಅವ್ರಿಗೆ ಅರಿವಾಗಿರ್ಬೋದು. ಒಟ್ನಲ್ಲಿ ಅವ್ರಿಗೆ ತುಂಬಾ ಏನಂತಾರೆ, ಅವೇಕನಿಂಗ್ ಆಗಿದೆ ಗೈಸ್, ಸಡನ್ ಅವೇಕನಿಂಗ್ ಆಗಿದೆ ನಿಮ್ ಬಗ್ಗೆ. ಓಕೆನಾ, ಹೈ ಪ್ರಿಸ್ಟೆಸ್ ಕಾರ್ಡು ಬಂತು ನೋಡಿ. ನಿಮ್ನ ತುಂಬಾ ಅಟ್ರಾಕ್ಟಿವ್ ಅಂತ ನೋಡ್ತಾರೆ, ನೀವು ತುಂಬಾ ನಾಲೆಜಬಲ್ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ನಿಮ್ಮಿಂದ ಅವ್ರು ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ. ಅವ್ರು ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ. ತುಂಬಾ ಕೇರ್ಫುಲ್ ಆಗಿ ನಿಮ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ ಗೈಸ್. ಓಕೆನಾ, ಅವರು ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡಿದ್ದಾರೆ. ಓಕೆನಾ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಶೋ ಆಫ್ ಮಾಡಕ್ ಬರಲ್ಲ ನಿಮ್ ವ್ಯಕ್ತಿಗೆ. ಬಟ್ ಅವ್ರಿಗೀಗ ಒಂಥರ ಅವೇಕನಿಂಗ್ ಆಗಿದೆ, ಸೈಕಿಕ್ ಪವರ್ ಇಂದನೋ ಅಥವಾ ಯೂನಿವರ್ಸ್ ಕಡೆಯಿಂದನೋ ಅವ್ರಿಗೆ ಅವೇಕನಿಂಗ್ ಆಗಿದೆ. ನೀವೇ ಅವ್ರ ವ್ಯಕ್ತಿ, ನೀವೇ ಅವ್ರ ಲೈಫ್ ವ್ಯಕ್ತಿ ಅಂತ ಅವ್ರಿಗೆ ಅವೇಕನಿಂಗ್ ಆಗಿದೆ ಗೈಸ್. ಅವ್ರು ಅನ್ಕೋತಿದ್ದಾರೆ, ನಾನು ಎಷ್ಟು ನಾನ್ಸೆನ್ಸ್ ಆಗಿ ಈ ವ್ಯಕ್ತಿ ಜೊತೆ ಬಿಹೇವ್ ಮಾಡಿದೆ ಮುಂಚೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಹಾಕ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಕೋತಿದ್ದಾರೆ. ತುಂಬಾ ಅವ್ರ ಎಮೋಷನ್ಸ್ ನ ಹೈಡ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಲೇಬೇಕು ಅಂತ. ಇಸ್ ವೇಟಿಂಗ್ ಫಾರ್ ದ ಕರೆಕ್ಟ್ ಟೈಮ್ ಗೈಸ್. ಅವರು ಯಾರೋ ಒಬ್ರು ಲೇಡಿ, ಅಂದ್ರೆ ಅವ್ರಿಗಿಂತ ಎಲ್ಡರ್ ಲೇಡಿದು ಹೆಲ್ಪ್ ತಗೋತಿದ್ದಾರೆ. ಅವ್ರ ಫ್ರೆಂಡ್ ಇರ್ಬೋದು, ಅವ್ರ ಕೊಲ್ಲಿಗ್ ಇರ್ಬೋದು, ಅಥವಾ ಅವ್ರ ಸಿಸ್ಟರ್ ಇರ್ಬೋದು, ಮದರ್, ಯಾರೋ ಒಬ್ರದ್ದು ಹೆಲ್ಪ್ ತಗೋತಿದ್ದಾರೆ. ನಿಮ್ ಕಡೆ ಹೇಗ್ ಬರೋದು, ಈ ಸ್ಟಕ್ ಸಿಚುವೇಶನ್ ಇಂದ ಹೇಗ್ ಆಚೆ ಬರೋದು ಅಂತ ಅವ್ರು ಹೆಲ್ಪ್ ತಗೋತಾ ಇದಾರೆ ಗೈಸ್. ಯಾರು ಅಂತ ಗೊತ್ತಿಲ್ಲ, ಬಟ್ ನಿಮ್ ಲೈಫ್ ಅಲ್ಲಿ ಇಷ್ಟು ದಿನ ಅವರು ನ್ಯಾಯ ಕೊಟ್ಟಿಲ್ಲ, ನಿಮ್ಗೆ ನ್ಯಾಯ ಕೊಟ್ಟಿಲ್ಲ, ಈಗ ಕೊಡ್ಬೇಕು. ಯಾರಿಗೆ ಸುಮ್ನೆ ಅನವಶ್ಯಕವಾಗಿ ಎನರ್ಜಿ ಫ್ಲೋ ಮಾಡಿದ್ದಾರೆ, ಅವ್ರು ಎನರ್ಜಿ ಕೊಟ್ಟಿದ್ದಾರೆ ಗೈಸ್ ಅವ್ರು ಮುಂಚೆ, ಅವ್ರ ಕಡೆಯಿಂದ ಇವ್ರಿಗೇನು ಸಿಕ್ಕಿಲ್ಲ. ಸೊ ಅವ್ರಿಗೀಗ ಅರ್ಥ ಆಗಿದೆ, ನಿಮ್ಗೆ ಅದ್ರಲ್ಲಿ ಒಂದ್ 5% ಪ್ರೀತಿ ಕೊಟ್ಟಿದ್ರು ಇವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಿದ್ರು ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಸೊ ಈಕ್ವಲ್ ಆಗಿ ಜಡ್ಜ್ಮೆಂಟ್ ಮಾಡ್ಬೇಕು, ನಿಮ್ಗೆ ಒಳ್ಳೆ ಪ್ರೀತಿ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ
ತುಂಬಾ ಅವ್ರಿಗೆ ಸಡನ್ ಆಗಿ ಅವೇಕನಿಂಗ್ ಆಗಿದೆ ಗೈಸ್. ನನ್ಗೆ ಅದೇ ಕಾಣಿಸ್ತಿದೆ, ಸಡನ್ ಅವೇಕನಿಂಗ್ ಆಗಿದೆ. ಏನಕ್ಕೆ ಏನು ಅಂತ ಗೊತ್ತಿಲ್ಲ, ಬಟ್ ಯಾರ ಕಡೆಯಿಂದನೋ ಮೋಸ ಆಗಿದೆ. ನಿಮ್ ಬೆಲೆ ಅವ್ರಿಗೆ ಗೊತ್ತಾಗಿದೆ ಗೈಸ್. ಓಕೆ, ಪೈಲ್ 1. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಪೈಲ್ 1. ಮೆಜಿಷಿಯನ್ ಕಾರ್ಡ್. ಓಕೆ, 7 of cups, 3 of wands, 7 of swords, 6 of cups. ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್, ನೀವು ಸಿಗ್ಲಿ ಅವ್ರ ಲೈಫಲ್ಲಿ ಅಂತ. ಅವ್ರು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಅಥವಾ ಅವ್ರು ನಂಬೋ ದೈವನ ಕೇಳ್ಕೊತಾ ಇದ್ದಾರೆ. 24/7 ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು, ನೀವು ಅವ್ರ ಲೈಫಿಗೆ ಸಿಗ್ಲಿ ಅಂತ. ಓಕೆನಾ? ಆಕ್ಷನ್ ತಗೊಳ್ದೇ ಇದ್ರು ನೀವು ಹೇಗಾದ್ರೂ ಅವ್ರ ಲೈಫಿಗೆ ಬಂದ್ಬಿಡ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ನೋಡಿ, 7 of cups, 7 of cups, ಡಬಲ್ ಡಬಲ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ. ಆ ಚಾಯ್ಸ್ ಅಲ್ಲಿ ಅವ್ರು ರಾಂಗ್. ನೋಡಿ, ಹಾವು ಹೋಗ್ತಾ ಇದೆ ಇಲ್ಲಿ, ಹಾವು. ಓಕೆನಾ? ಏಣಿನೂ ಇದೆ, ಹಾವು ಹೋಗ್ತಾ ಇದೆ. ಅವರು ಏಣಿ ಅಂದ್ರೆ ನೀವು ಅವ್ರ ಲೈಫಲ್ಲಿ ಗೈಸ್, ಹಾವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಅದ್ರ ಕಡೆಯಿಂದ ಏನು ಸಿಕ್ಕಿಲ್ಲ, ಬರೀ ನೋವು ಸಿಕ್ಕಿದೆ. ತುಂಬಾ ಚಾಯ್ಸಸ್ ಇದೆ, ಆದ್ರೆ ಅದ್ರಲ್ಲಿ ಅವ್ರಿಗೀಗ ಎಮೋಷನಲ್ ಫೀಲಿಂಗ್ಸ್ ಬಂದಿದೆ. ನೀವು ಮಾತ್ರ ಅವ್ರ ಲೈಫಲ್ಲಿ ಏಣಿ ಆಗಕ್ ಸಾಧ್ಯ ಅಂತ ಗೊತ್ತಾಗಿದೆ. ಸೊ ನೀವು ಮಾತ್ರ ಬೇಕು ಅವ್ರಿಗೆ. ಈಗ್ಲೂ ತುಂಬಾ ಚಾಯ್ಸಸ್ ಇದೆ. ಅದು ಒಳ್ಳೇದೋ ಕೆಟ್ಟದೋ ಅವ್ರಿಗೆ ಈಗ್ಲೂ ಗೊತ್ತಿಲ್ಲ, ಬಟ್ ನೀವು ಬಂದ್ರೆ ಚೆನ್ನಾಗಿರ್ತೀನಿ ಅನ್ನೋದಂತೂ ಅವ್ರಿಗೆ ಅರ್ಥ ಆಗಿದೆ. ನೀವು ಅವ್ರ ಲೈಫಲ್ಲಿ ಏಣಿ ತರ. ಆ ಹಾವು ಹೋಗ್ತಾ ಇದೆ ನೋಡಿ. ಆ ರಿಲೇಶನ್ಶಿಪ್ ನೋಡಿ, ಅವ್ರ ಮುಂಚೆ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸಿಚುವೇಶನ್ ಅಥವಾ ರಿಲೇಶನ್ಶಿಪ್, ಅದು ಹೋಗ್ತಾ ಇದೆ ಆಚೆಗೆ. ಸೊ ಅವರು ಈಗ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅವ್ರ ಲೈಫಲ್ಲಿ ಏನಿ ತರ ಆಕ್ಟ್ ಮಾಡ್ತೀರಾ, ಅವ್ರಿಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ, ಅವ್ರಿಗೆ ಪ್ರೀತಿ ಸಿಗುತ್ತೆ ಅಂತ ಅವ್ರಿಗೆ ಫೀಲ್ ಆಗಿದೆ. ಯಾರೋ ನೆಗೆಟಿವ್ ಸಿಚುವೇಶನ್ ಅಥವಾ ನೆಗೆಟಿವ್ ವ್ಯಕ್ತಿನ ಅವ್ರ ಲೈಫಿಂದ ಕಳಿಸ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಸ್ಟಕ್ ಆಗಿದ್ದಾರೆ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? 3 of wands ಬಂದಿದೆ ಗೈಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೆಗೆಟಿವ್ ಸಿಚುವೇಶನ್ ಅವ್ರ ನೆಗೆಟಿವ್ ವ್ಯಕ್ತಿ ಅಂತ, ಮತ್ತೆ ಥರ್ಡ್ ಪಾರ್ಟಿ ಅಂತಾನೆ ಬಂತು 3 of wands. ಆ ಸಿಚುವೇಶನ್ ನ ಬಿಟ್ಟು ಇವ್ರು ಬರ್ಬೇಕು. ನೋಡಿ, ಆ ಕಡೆ ತಿರ್ಕೊಂಡು ನಿಂತಿದ್ದಾರೆ, ನಂಗೆ ಬೇಡ ಈ ಸಿಚುವೇಶನ್ ಅಂತ. ಸೊ ಆ ಸಿಚುವೇಶನ್ ನ ಬಿಟ್ಟು ಬೋಟ್ ಇಟ್ಕೊಂಡಿದ್ದಾರೆ, ನಿಮ್ ಕಡೆ ಬರ್ಬೇಕು. ಯಾಕಂದ್ರೆ ನಿಮ್ ಕಡೆ ಫೈರಿ ಎನರ್ಜಿ ಫೀಲ್ ಆಗ್ತಿದೆ ಅವ್ರಿಗೆ. ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರ್ಬೋದು, ಸೆಕ್ಷುಯಲ್ ಥಾಟ್ಸ್ ಇರ್ಬೋದು, ತುಂಬಾ ಜಾಸ್ತಿ ಇದೆ ಗೈಸ್. ಅವ್ರು ನಿಮ್ ಕಡೆ ಮೂವ್ ಆಗ್ಬೇಕು. ಎಮೋಷನಲಿನೂ ತುಂಬಾ 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 ಮಿಸ್ ಮಾಡ್ಕೋತಾ ಇದಾರೆ ನಿಮ್ನ. ಆದಷ್ಟು ಬೇಗ ನಿಮ್ ಕಡೆ ಬರ್ಬೇಕು ಅಂತ ನಿಂತಿದ್ದಾರೆ, ಬಟ್ ಇನ್ನೂ ಮೂವ್ ಆಗಿಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಸುಮಾರು ಜನಕ್ಕೆ ಇರ್ಬೋದು. ಕನ್ಫರ್ಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಅವ್ರು ನಿಮ್ ಕಡೆ ಈ ಬೋಟ್ ಅಲ್ಲಿ ಬರ್ಬೇಕು ಅಂತ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? 7 of swords, ನಿಮ್ನ ಬಿಟ್ಟು ಹೋಗಿದ್ದಾರೆ ಗೈಸ್. ಅವ್ರು ನಿಮಗ್ ಮೋಸ ಮಾಡಿ ಮುಂಚೆ ಹೋಗಿದ್ದಾರೆ, ಮೋಸ ಮಾಡಿದ್ದಾರೆ. ಅವರ ಲೈಫ್ದು ಒಳ್ಳೇದಕ್ಕೋಸ್ಕರ ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಸ್ವಾರ್ಥಕ್ಕೋಸ್ಕರ ನಿಮ್ನ ಬಿಟ್ಟು ಹೋಗಿದ್ದಾರೆ. ನೀವೆಷ್ಟೇ ಅವ್ರನ್ನ ಕೇರ್ ಮಾಡಿದ್ರು, ಎಷ್ಟೇ ಒಳ್ಳೇದ್ ಮಾಡಿದ್ರು, ನಿಮ್ಗೆ ತುಂಬಾ ಹರ್ಟ್ ಮಾಡೋಗಿದ್ದಾರೆ ಗೈಸ್. ನೀವು ತುಂಬಾ ಹರ್ಟ್ ಆಗಿದ್ದೀರಾ. ನೋಡಿ, ಈ ಬರ್ಡ್ದು ರೆಕ್ಕೆ ಎಲ್ಲ ಕಿತ್ತು ಚಾಕು ಇಟ್ಕೊಂಡಿದ್ರೊಳಗೆ ರೆಕ್ಕೆಗಳನ್ನ ಇಟ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ನಿಮ್ಗೆ ಅಷ್ಟು ಹರ್ಟ್ ಮಾಡಿದ್ದಾರೆ. ನಿಮ್ ಹಾರ್ಟ್ ನ ತುಂಬಾ ನೋಯಿಸಿದ್ದಾರೆ ಗೈಸ್. ಓಕೆನಾ? ಬಿಕಾಸ್ ಅವ್ರ ಮನಸ್ಥಿತಿ ಸರಿ ಇರ್ಲಿಲ್ಲ ಆ ಟೈಮಲ್ಲಿ. ನೋಡಿ, ಚಂದ್ರ ಇದೆ, ಅವ್ರ ಮನಸ್ಥಿತಿ ಸರಿ ಇರ್ಲಿಲ್ಲ ಆ ಟೈಮಲ್ಲಿ. ಅವ್ರಿಗೆ ಅದೇ ಸರಿ ಅಂತ ಅನ್ಸಿರ್ಬೋದು. ಸೊ ನಿಮ್ಮನ್ನ ಬಿಟ್ಟು ಅವ್ರು ಹೋಗಿದ್ದಾರೆ. ನೀವೆಷ್ಟೇ ಕೇಳ್ಕೊಂಡ್ರು, ನೀವೆಷ್ಟೇ ಎಮೋಷನಲಿ ಅವ್ರ ಜೊತೆ ಪ್ರೀತಿ ಇದ್ರು, ಅಟ್ಯಾಚ್ಮೆಂಟ್ ಇದ್ರು, ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವಾಗ ಹೊಟ್ಟೋಗಿದ್ದಾರೆ. ಅವ್ರು ಎಲ್ಲಿಗೆ ಹೋದ್ರು, ಯಾವ ಸಿಚುವೇಶನ್ಗೆ ಹೋದ್ರು ಅಥವಾ ಯಾರ ಹತ್ರ ಹೋದ್ರು ಅಲ್ಲಿ ಸ್ಟಕ್ ಆಗಿದ್ದಾರೆ ಗೈಸ್ ಈಗ ಕರೆಂಟ್. ಓಕೆನಾ? ಬಟ್ ತುಂಬಾ ನೋವು ಕೊಟ್ಟು ಹೋಗಿದ್ದಾರೆ ಗೈಸ್, ತುಂಬಾ ನೋವು ಕೊಟ್ಟು ಹೋಗಿದ್ದಾರೆ. ನಿಮ್ ಲೈಫೇ ಅಲ್ಲೋಲ ಕಲ್ಲೋಲ ಆಗಿದೆ ಆ ಟೈಮಲ್ಲಿ ಅನ್ಸುತ್ತೆ ಅವ್ರು ಹೋದಾಗ. ಅಲ್ಲೋಲ ಕಲ್ಲೋಲ. ನೀವ್ ಎಷ್ಟು ಖುಷಿಯಾಗಿದ್ರು ಅಷ್ಟೇ
ಅಷ್ಟೇ ಬೇಜಾರಾಗಿದೆ ನಿಮ್ಗೆ. ಈಗ ಅವ್ರಿಗೆ ಯಾರು ಇಲ್ಲ ಗೈಸ್, ಅವ್ರ ಜೊತೆ ಯಾರು ಇಲ್ಲ. ನಿಮ್ಮ ನೆನಪುಗಳು ಬಿಟ್ರೆ ಯಾರು ಇಲ್ಲ ಅವ್ರ ಜೊತೆ. ನಿಮ್ಮ ನೆನಪುಗಳ ಜೊತೆ ಅವರು ಬಾಳ್ತಾ ಇದಾರೆ. ನಿಮ್ಮ ನೆನಪು ಅವ್ರಿಗೆ ನೆಮ್ಮದಿ ತಂದ್ಕೊಡ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ತಂದ್ಕೊಡ್ತಿದೆ. ನಿಮ್ಮನ್ನ ನೋಡಿದ್ರೆ ಸಾಕು ಅವ್ರಿಗೆ. ನಿಮ್ಮನ್ನ ಒಂದ್ ಕ್ಷಣ ನೀವ್ ಸಿಕ್ಕಿದ್ರೆ ಸಾಕು ಅನ್ನೋ ತರ ಆಗಿದೆ ಗೈಸ್ ಅವ್ರಿಗೆ. ಹಳೆ ನೆನಪುಗಳಲ್ಲೇ ಜೀವನ ಮಾಡ್ತಿದ್ದಾರೆ. ನಿಮ್ ಜೊತೆ ಹಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಅದನ್ನ ನೆನ್ಸ್ಕೊಂಡೇ ಜೀವನ ಮಾಡ್ತಾ ಇದಾರೆ ಗೈಸ್. ಓಕೆ, ಈಗ ನೀವು ಬೇಕು ಅಂತ ತುಂಬಾ ಅನ್ಸ್ತಿದೆ. ಆ ಹಳೇದನ್ನೇ ನೆನ್ಸ್ಕೊಂಡ್ ಕೂತಿದ್ದಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ನೋ ಎನರ್ಜಿ ಜಾಸ್ತಿನೇ ಬರ್ತಾ ಇದೆ ಗೈಸ್. ಓಕೆನಾ, ಅವ್ರಿಗೆ ಆತರ ಫೀಲ್ ಆಗ್ತಿದೆ ತುಂಬಾ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಫೈಲ್ 1 ವ್ಯಕ್ತಿ ಕಡೆಯಿಂದ ಫೈಲ್ 1 ವ್ಯೂವರ್ಸ್ಗೆ ಏನ್ ಮೆಸೇಜ್ ಇದೆ? ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್. ನಾನು ಏನ್ ಹೇಳ್ದೆ ಆಗ್ಲೇ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಡೇಟ್ ಹೋಗ್ಬೇಕು, ಎಲ್ಲಾದ್ರೂ ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಇದೆ. ಅವರು ನಿಮ್ ಪ್ಲೇಸ್ಗೆ ಬೇರೆಯವ್ರನ್ನ ಇಟ್ಟು ನೋಡಿದಾರೆ, ಬಟ್ ಅವ್ರಿಗೆ ಆಗಿಲ್ಲ ಗೈಸ್ ಅವ್ರ ಜೊತೆ ಇರಕ್ಕೆ. ಬೇರೆಯವ್ರ ಜೊತೆ ಟ್ರೈ ಮಾಡಿದ್ದಾರೆ ಮೂವ್ ಆನ್ ಆಗಕ್ಕೆ, ಬಟ್ ಅವ್ರ ಕೈಲಿ ಆಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಕನ್ಫರ್ಮ್ ಆಗ್ತಿದೆ ನಂಗೆ. ಅವ್ರ ಜೊತೆ ಹೋಗಕ್ ಆಗಿಲ್ಲ ಗೈಸ್. ಇನ್ ಕೇಸ್ ನಿಮ್ ಲೈಫಲ್ಲಿ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಸಿಚುವೇಶನ್ ನೆನ್ಸ್ಕೊಳ್ಳಿ ಗೈಸ್. ಯಾವ್ದೋ ಒಂದ್ ನಿಮ್ ಇಬ್ರನ್ನ ಸಪ್ರೇಟ್ ಮಾಡಿರೋ ಸಿಚುವೇಶನ್ ಇರ್ಬೋದು, ಅದ್ರ ಜೊತೆ ಹೋಗಕ್ ಟ್ರೈ ಮಾಡಿದ್ದಾರೆ, ಬಟ್ ಆಗಿಲ್ಲ. ಓಕೆನಾ, ಬಟ್ ಥರ್ಡ್ ಪಾರ್ಟಿ ಅವ್ರ ನಿಮ್ ಇಬ್ರ ಮಧ್ಯೆ ಥರ್ಡ್ ಸಿಚುವೇಶನ್ ಖಂಡಿತ ಇದೆ ಗೈಸ್. ನೋಡಿ, ಅದನ್ನ ಕಟ್ ಡೌನ್ ಮಾಡ್ಬೇಕು. ಕಟ್ ಡೌನ್ ಮಾಡಾಗಿದೆ. ಆ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಸಿಚುವೇಶನ್ ನ ಕಟ್ ಮಾಡಾಗಿದೆ. ಆ ಪ್ಯಾಟರ್ನ್ ನ ಸ್ಟಾಪ್ ಮಾಡಾಗಿದೆ. ಮತ್ತೆ ಅವರು ಆ ಸಿಚುವೇಶನ್ಗೆ ಜಾಸ್ತಿ ಏನು ಕೊಡ್ತಾ ಇಲ್ಲ. ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಆಗಿದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಅಥವಾ ಸಿಚುವೇಶನ್ಗೆ ಅವ್ರು ಏನು ಕೊಡ್ತಾ ಇಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಕರೆಂಟ್ಲಿ. ಓಕೆನಾ, ನೋಡಿ ನಾನು ಆಗ್ಲೇ ಹೇಳ್ದೆ, ಅವರು ತುಂಬಾ ರೀಪ್ಲೇ ಮಾಡ್ತಿದ್ದಾರೆ ನಿಮ್ ಜೊತೆ ಕಳೆದಿರೋಂತ ಒಳ್ಳೆ ಕ್ಷಣಗಳನ್ನ. ಅದೇ ಕಾರ್ಡ್ ಬಂದಿದೆ, ಕ್ಲೈಮ್ ಮಾಡಿ ಗೈಸ್. ಮತ್ತೆ ನಿಮ್ ಜೊತೆ ಏನೇನ್ ಅವ್ರ ಕ್ಷಣಗಳು ಕಳೆದಿದೆ ಅದನ್ನೇ ರೀಪ್ಲೇ ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ತಲೆಲೆಲ್ಲ ನೀವೇ ಇದ್ದೀರಾ. ಓಕೆನಾ, ಮತ್ತೆ 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 ನಿಮ್ ನೆನಪುಗಳು, ನಿಮ್ ಮೆಮೊರೀಸೇ ತುಂಬಾ ಕಾಡ್ತಿದೆ. ತುಂಬಾ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆನೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಸ್ವಲ್ಪ ಕಂಡೀಷನ್ಸ್ ಹಾಕ್ಬೋದು ಗೈಸ್. ಅವ್ರೇನಾದ್ರೂ ನಿಮ್ ಲೈಫಲ್ಲಿ ಮತ್ತೆ ಬಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ನ ಹಾಕಿ ಅವ್ರ ಲೈಫಲ್ಲಿ ನಿಮ್ನ ಕರ್ಕೊಳ್ಬೇಕು ಅಂತ ಅನ್ಕೋತಿದ್ದಾರೆ. ಕೆಲವು ಕಂಡೀಷನ್ಸ್ ಅಂತೂ ಖಂಡಿತ ಇರುತ್ತೆ ಅವ್ರ ಕಡೆಯಿಂದ. ಅವ್ರು ಸ್ವಲ್ಪ ಔಟ್ಡೇಟೆಡ್ ಇದ್ದಾರೆ, ಅಂದ್ರೆ ಸಮಾಜ, ಸೊಸೈಟಿ ಅಂತ ಎದುರ್ಕೋತಾರೆ. ಸ್ವಲ್ಪ ಕಂಡೀಷನ್ಸ್ ಹಾಕ್ತಾರೆ ಗೈಸ್ ಮತ್ತೆ ಬಂದ್ರು. ನಾನು ಆಗ್ಲೇ ಹೇಳ್ದೆ, ಅವ್ರ ಬಾಡಿ ಕಡೆ ತುಂಬಾ ಕೇರ್ ಮಾಡ್ತಿದ್ದಾರೆ, ಸೆಲ್ಫ್ ಕೇರ್ ಮಾಡ್ತಿದ್ದಾರೆ ಅಂತ. ಊಟ ತಿಂಡಿ ಎಲ್ಲ ಹೆಲ್ದಿ ಚಾಯ್ಸಸ್ ಮಾಡ್ತಿದ್ದಾರೆ. ಪ್ರೀತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅವ್ರ ಲೈಫಲ್ಲಿ ಮುಂಚೆಗಿಂತ. ಈಗ ಸೆಲ್ಫ್ ಲವ್, ಸೆಲ್ಫ್ ಕೇರು ಮಾಡ್ಕೊತಾ ಇದ್ದಾರೆ. ಪ್ರೀತಿ ಅಂದ್ರೆ ನೀವೇ ಗೈಸ್ ಅವ್ರ ಲೈಫಲ್ಲಿ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅವ್ರಿಗೆ ನಂಬಿಕೆ ಬಂದಿದೆ, ಈ ಕನೆಕ್ಷನ್ ನಾನು ಉಳಿಸ್ಕೊತೀನಿ ಅಂತ ನಂಬಿಕೆ ಬಂದಿದೆ. ಮತ್ತೆ ಅವ್ರ ಲೈಫಲ್ಲಿ ನೀವು ಬಂದ್ರೆ ಪ್ರೀತಿ ಬರುತ್ತೆ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಮತ್ತೆ ಸರ್ಪ್ರೈಸ್ ಆಗಿ ನಿಮ್ನ ಮೀಟ್ ಮಾಡ್ಬೇಕು ಅಥವಾ ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರು ಸ್ಟಕ್ ಆಗಿದ್ದಾರೆ ಗೈಸ್. ಆ ಸಿಚುವೇಶನ್ ಅಲ್ಲೂ ಸ್ಟಕ್ ಆಗಿದ್ದಾರೆ, ಜೊತೆಗೆ ನಿಮ್ಮ ಪ್ರೀತಿಲೂ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಪ್ರೀತಿಯಿಂದ ಮೂವ್ ಆನ್ ಆಗಕ್ ಆಗ್ತಿಲ್ಲ ಗೈಸ್. ಕ್ಯೂಪಿಡ್ಸ್ ಆರೋ ನಿಮ್ಮ ಪ್ರೀತಿಯಿಂದ ಅವ್ರಿಗೆ ಬೇರೆ ಕಡೆ ಖಂಡಿತ ಮೂವ್ ಆನ್ ಆಗಕ್ ಆಗ್ತಿಲ್ಲ ಗೈಸ್. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ವ್ಯಕ್ತಿ ಕಡೆಯಿಂದ. ಫೈಲ್ 1 ಇನ್ನು ಏನೇನ್ ಅವ್ರದ್ದು ಕರೆಂಟ್ ಎನರ್ಜೀಸ್ ಇದೆ? ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನೋಡಿ, ಐ ಚೂಸ್ ಯು ಅಂತ ಬರ್ತಿದೆ ಗೈಸ್. ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಸಿಚುವೇಶನ್ ನ ಬಿಟ್ಟು ನಿಮ್ ಕಡೆ ಬರ್ಬೇಕು ಅನ್ಕೊಂಡಿದ್ದಾರೆ. ಐ ಚೂಸ್ ಯು ಅಂತ ಹೇಳ್ತಿದ್ದಾರೆ ಗೈಸ್. ಲವ್ ಇಸ್ ಇನ್ ದ ಏರ್, ಪ್ರೀತಿ ಗಾಳಿಲ್ ಕೂಡ ಇದೆ. ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಗೈಸ್ ನಿಮ್ನ ಅವ್ರು. ಓಕೆನಾ,
ಕಣ ಕಣದಲ್ಲೂ ಕಾಣಿಸ್ತಿದೆ ಅವ್ರಿಗೆ ಪ್ರೀತಿ. ನೀವ್ ಅವ್ರಿಗೆ ಲೈಫ್ ಟೈಮ್ ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಯಾಕಂದ್ರೆ ನೀವಿಲ್ದೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಆಗ್ಲೇ ಹೇಳ್ದೆ. ವೈ ಯು ಆರ್ ಅವಾಯ್ಡಿಂಗ್ ಮೀ, ನೀವು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಸೊ ಅವರು ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಹಂಗ್ ಬಿಟ್ಟೋದ್ರೆ ಅವಾಯ್ಡ್ ಮಾಡ್ದೆ ಇನ್ನೇನ್ ಮಾಡ್ಬೇಕಲ್ವಾ ಗೈಸ್ ನೀವು. ನಾನು ಫಸ್ಟ್ 10 minutes ಇದ್ರ ಬಗ್ಗೆನೆ ಮಾತಾಡಿದೆ. ಯೂನಿವರ್ಸ್ ನಿಮ್ಮಿಬ್ರನ್ನ ಟುಗೆದರ್ ಮಾಡಿದೆ ಅಂತ ನಿಮ್ ವ್ಯಕ್ತಿಗೆ ಅನ್ನಿಸ್ತಿದೆ ಅಂತ, ಹೌದು ತಾನೆ? ಅದೇ ಮೆಸೇಜ್ ಬಂದಿದೆ ನೋಡಿ. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಅವ್ರಿಗೆ ಅವೇಕನಿಂಗ್ ಆಗಿದೆ. ಯೂನಿವರ್ಸ್ ನೀವಿಬ್ರು ಒಟ್ಟಿಗೆ ಇರ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಅಂದ್ರೆ ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಮೆಸೇಜ್ ಬಂದಿರೋದು ಡಬಲ್ ಅಲ್ಲ, ಟ್ರಿಬಲ್ ಕ್ಲಾರಿಟಿ ಗೈಸ್. ಅವ್ರಿಗೆ ಸಡನ್ ಆಗಿ ನಿಮ್ ಬಗ್ಗೆ ಅವೇಕನಿಂಗ್ ಆಗಿದೆ, ಇದಂತೂ ಕನ್ಫರ್ಮ್ ಗೈಸ್. ನೋಡಿ, ಕ್ಲೈಮ್ ಮಾಡಿ ಗೈಸ್ ಎನರ್ಜಿನ. 3 times ರಿಪೀಟ್ ಆಗಿದೆ ಇದು. ಖುಷಿ ಆಗುತ್ತೆ ಗೈಸ್ ನಾನು ಹೇಳಿದ ವರ್ಡ್ಸ್ ಕಾರ್ಡ್ಸ್ ಬಂದಾಗಂತೂ. ನನ್ ಪ್ರೆಡಿಕ್ಷನ್ಸ್ ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆಯಾ ಅಂತ ನನ್ಗೆ ತುಂಬಾ ಖುಷಿ ಆಗುತ್ತೆ ಗೈಸ್. ನಿಮ್ಗೆ ಒಳ್ಳೇದಾಗ್ಲಿ ಗೈಸ್. ಅವ್ರಿಗೆ ಅನ್ಸಿರೋದಂತೂ ನಿಜ. ಅವ್ರು ಸಡನ್ ಆಗಿ ಅವೇಕನಿಂಗ್ ಆಗಿದೆ. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಯೂನಿವರ್ಸ್ ಕಡೆಯಿಂದಾನೇ ನಾವು ಜೊತೆಲಿರೋದು. ನಾನು ಎಷ್ಟೇ ನಿನ್ನಿಂದ ದೂರ ಹೋಗಕ್ಕೆ ಟ್ರೈ ಮಾಡಿದ್ರು ಯೂನಿವರ್ಸ್ ಬಿಡ್ತಾ ಇಲ್ಲ ಅಂತ ನಿಮ್ ಪರ್ಸನ್ ಹೇಳ್ತಿದ್ದಾರೆ ಗೈಸ್. ಓಕೆನಾ? ವಾವ್, ಕ್ಲೈಮ್ ಮಾಡಿ ಗೈಸ್. ತುಂಬಾ ಚೆನ್ನಾಗಿದೆ ಎನರ್ಜಿ. ಅವೇಕನಿಂಗ್ ಆಗಿದೆ ನಿಮ್ ವ್ಯಕ್ತಿಗೆ ನಿಮ್ ಬಗ್ಗೆ. ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಅಥವಾ ಏಂಜಲ್ಸ್ ಕಡೆಯಿಂದ ನೋಡೋಣ. ಎವ್ರಿಥಿಂಗ್ ಕಮ್ಸ್ ಟು ಅಟ್ ರೈಟ್ ಟೈಮ್. ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಕರೆಕ್ಟ್ ಟೈಮ್ ಅಲ್ಲಿ ನಿಮ್ಗೆ ಏನ್ ಸಿಗ್ಬೇಕು ಕರೆಕ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ. ಯೂನಿವರ್ಸ್ ನಿಮ್ಗೆ ಏನ್ ಬೇಕು ಅದನ್ನ ಕರೆಕ್ಟ್ ಟೈಮ್ಗೆ ನಿಮ್ಗೆ ತಲುಪಿಸ್ತಾರೆ. ನೀವ್ ಅನ್ಕೊಂಡಿರೋದಕ್ಕಿಂತ ಒಳ್ಳೇದ್ ನಿಮ್ ಲೈಫಲ್ಲಿ ನಡೆಯುತ್ತೆ, ಆದ್ರೆ ಕರೆಕ್ಟ್ ಟೈಮ್. ಸೊ ನೀವು ನಿಮ್ ಸೆಲ್ಫ್ ಕೇರ್ ಮಾಡ್ಕೊಂಡು ಆರಾಮಾಗಿರಿ, ಅದೇ ನಿಮಗ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಗೈಸ್. ಪ್ಲೀಸ್ ಕ್ಲೈಮ್ ಮಾಡಿ ಎನರ್ಜಿನ. ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಮತ್ತೆ ನಿಮ್ಮ ಪರ್ಸನ್ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಬೆಳದಿಂಗಳ ಬೆಣ್ಣೆ ಕದ್ದು, ಇದು ಲವ್ ಸಾಂಗ್ ಗೈಸ್. ಈ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ಬೋದು, ಅಥವಾ ಮೂನ್ ಲೈಟ್ ಅಲ್ಲಿ ನಿಮ್ ಜೊತೆ ಊಟ ಮಾಡ್ಬೇಕಂತ ಅನ್ಕೋತಿರ್ಬೋದು. ಸೊ ಈ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ಕಂಪ್ಲೀಟ್ ಮೆಸೇಜ್ ಸಿಗುತ್ತೆ ಗೈಸ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್? ನಿಮ್ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ಎನರ್ಜೀಸ್ ಏನಿದೆ ಅಂತ ನೋಡೋಣ ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರು 3 ಸರಿ ಜೋರಾಗಿ ಹೇಳಿ. ಮತ್ತೆ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ ಗೈಸ್. ಓಕೆನಾ? ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಪೈಲ್ 2 ವ್ಯಕ್ತಿದು ಕರೆಂಟ್ ಎನರ್ಜೀಸ್ ನನ್ನ ವಿವರ್ಸ್ ಕಡೆ ಏನಿದೆ ಅಂತ ನೋಡೋಣ. ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ ಪ್ಲೀಸ್. 4 of Cups, Queen of Wands, the Empress. Wow. Fool card, 4 of Swords. Okay. ಗೈಸ್, ನಿಮ್ ವ್ಯಕ್ತಿ ಕರೆಂಟ್ ಎನರ್ಜೀಸ್ ತುಂಬಾ ಸ್ಯಾಡ್, ಬೇಜಾರಲ್ಲಿದ್ದಾರೆ. ತುಂಬಾ ಲೋನ್ಲಿ ಫೀಲ್ ಆಗ್ತಿದೆ ಅವ್ರಿಗೆ ತುಂಬಾ ಆಪರ್ಚುನಿಟೀಸ್ ಸಿಗ್ತಾ ಇದೆ, ಅಥವಾ ಕೊಲಾಬರೇಷನ್ ಸಿಗ್ತಾ ಇದೆ, ಅಥವಾ ಬೇರೆಯವ್ರ ಕಡೆಯಿಂದ ಪ್ರೀತಿ ಸಿಗ್ತಾ ಇದೆ, ಫ್ರೆಂಡ್ಶಿಪ್ ಸಿಗ್ತಾ ಇದೆ. ಎಲ್ಲಾನು ರಿಜೆಕ್ಟ್ ಮಾಡ್ತಿದ್ದಾರೆ ಗೈಸ್. ಅವ್ರಿಗೆ ಯಾವ್ದ್ರ ಕಡೆನೂ ಇಂಟ್ರೆಸ್ಟ್ ಇಲ್ಲ. ಓಕೆನಾ? ಅವರು ನಿಮ್ ಜೊತೆ ಇರ್ಬೇಕಿತ್ತು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕಂದ್ರೆ ಅವರು ನಿಮ್ ಜೊತೆ ಇರೋ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ದಾರೆ. ಈಗ ಆಕ್ಷನ್ ತಗೋಬೇಕು ನಿಮ್ ಕಡೆ ಅಂತ ಅನ್ಕೋತಿದ್ದಾರೆ.
ಯಾರೋ ಇನ್ನೊಬ್ರ ಕಡೆಯಿಂದ ಅವ್ರಿಗೆ ಪ್ರೀತಿ ಸಿಗ್ತಾ ಇದೆ, ಬಟ್ ಅವ್ರ ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಕಡೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ. ಓಕೆ, ಸೊ ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ಓವರ್ ಎಮೋಷನ್ಸ್ ಫೀಲ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆ ಆಕ್ಷನ್ ತಗೋಬೇಕಂತ ಅನ್ಕೋತಿದ್ದಾರೆ. ನೀವ್ ಅವ್ರ ಲೈಫ್ ಅಲ್ಲಿ ಇಲ್ದೇ ಇರೋದು ಮಿಸ್ಡ್ ಆಪರ್ಚುನಿಟಿ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ ಗೈಸ್. ಅವ್ರಿಗೆ ಈಗ್ಲೂ ಚಾಯ್ಸಸ್ ಇದೆ, ಆದ್ರೆ ನೀವ್ ಇಲ್ದೇನೆ ಅವ್ರಿಗೆ ಯಾವ್ದ್ರ ಕಡೆನೂ ಇಂಟ್ರೆಸ್ಟ್ ಇಲ್ಲ ಗೈಸ್. ಓಕೆನಾ, ನೀವು ತುಂಬಾ ಬೋಲ್ಡ್, ಕೆರಿಯರ್ ಓರಿಯೆಂಟೆಡ್, ತುಂಬಾ ಎನರ್ಜೆಟಿಕ್ ಅಂತ ಫೀಲ್ ಮಾಡ್ತಿದ್ದಾರೆ. ನೀವು ತುಂಬಾ ಹಾಟ್, ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ನಿಮ್ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಿದೆ ಅವ್ರಿಗೆ. ನಿಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ಲವ್ ಮಾಡ್ತಿದ್ದಾರೆ. ತುಂಬಾ ಫೈರ್ ಎನರ್ಜಿ ಕಾಣಿಸ್ತಿದೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೀವು ಸ್ವಲ್ಪ ಈಗೋಯಿಸ್ಟಿಕ್ ಆಟಿಟ್ಯೂಡ್ ಆಗಿ ಕೆಲವು ಸರಿ ನಡ್ಕೊಂಡಿರ್ಬೋದು ಅವ್ರಿಗೆ. ಬಿಕಾಸ್ ಅವ್ರಿಗೆ ಹಂಗ ಅನ್ಸಿದೆ, ನೀವು ನಡ್ಕೊಂಡಿದ್ರೆ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಈಗೋಯಿಸ್ಟಿಕ್ ಆಟಿಟ್ಯೂಡ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದ್ ಇರ್ಲೇಬೇಕು, ಇಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಸಕ್ಸಸ್ ಸಿಕ್ಕಿದೆ ಲೈಫಲ್ಲಿ. ಬಟ್ ನೀವು ತುಂಬಾ ಹಾನೆಸ್ಟ್ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ಯಾವತ್ತೂ ಸುಳ್ಳು ಹೇಳಲ್ಲ, ತುಂಬಾ ಹಾನೆಸ್ಟ್ ಆಗಿರೋ ಪರ್ಸನ್ ಅಂತ ತುಂಬಾ ಫೀಲ್ ಆಗ್ತಿದೆ ಗೈಸ್. ಮತ್ತೆ ನೀವು ತುಂಬಾ ಗುಡ್ ಅರ್ನಿಂಗ್ಸ್ ಮಾಡ್ತಿದ್ದೀರಾ ಲೈಫಲ್ಲಿ ಅಂತ ಅವ್ರಿಗೆ ಅನ್ಸಿದೆ. ನೀವು ತುಂಬಾ ಧೈರ್ಯ ಇದೆ ನಿಮ್ಗೆ. ನಿಮ್ ನಿಮ್ಗೆ ಏನೇ ಶಕ್ತಿ ಇದ್ರು, ನಿಮ್ಗೆ ಏನೇ ರೆಸ್ಪಾನ್ಸಿಬಿಲಿಟಿ ಇದ್ರು, ನಿಮ್ಗೆ ಏನೇ ಪವರ್ ಇದ್ರು, ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊಳಲ್ಲ ಅಂತ ಅನ್ಕೋತಿದ್ದಾರೆ ನೀವು ಪರ್ಸನ್. ನೀವು ತುಂಬಾ ಹೈ ಅಥಾರಿಟಿ ಜಾಬ್ ಅಲ್ಲಿ ಇರ್ಬೋದು ಗೈಸ್ ಸುಮಾರು ಜನ. ಸೊ ತುಂಬಾ ಪಾಸಿಟಿವ್ ವ್ಯಕ್ತಿ ನೀವು ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಈಗ ತುಂಬಾ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ತುಂಬಾ ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ ಗೈಸ್ ನನ್ಗೆ. ಮತ್ತೆ ಅದೇ ಬಂದು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಗೈಸ್ ನಿಮ್ ಕಡೆ. ಈಗಂತೂ ಕರೆಂಟ್ ಎನರ್ಜೀಸ್ ಅವರು ತುಂಬಾ ನಿಮ್ನ ಸೆಕ್ಸಿ ಆಗಿ ನೋಡ್ತಾರೆ. ಅಂದ್ರೆ ನೀವಷ್ಟು ಚೆನ್ನಾಗಿದ್ದೀರಾ ಫಿಸಿಕಲಿ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ಮತ್ತೆ ನೀವು ತುಂಬಾ ಹೈ ಪ್ರೊಫೈಲ್, ಅವ್ರಿಗಿಂತ ತುಂಬಾ ಹೈ ಪ್ರೊಫೈಲ್ ಅಲ್ಲಿ ಇದ್ರ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿದೆ, ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಸಿಕ್ಕಿದೆ, ಒಳ್ಳೆ ಗ್ರೋತ್ ನೋಡ್ತಿದ್ದೀರಾ. ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ. ಮತ್ತೆ ನಿಮ್ಗೆ ತುಂಬಾ ಮೆಂಟಲ್ ಕ್ಲಾರಿಟಿ ಇದೆ ನಿಮ್ ಲೈಫ್ ಬಗ್ಗೆ, ನಿಮ್ ಕೆರಿಯರ್ ಬಗ್ಗೆ, ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು ನೀವು ನಿಮ್ಗೆ ಲೈಫ್ ನ. ಅದೆಲ್ಲ ನಿಮ್ಗಿದೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಅಂಡ್ ನಿಮ್ಮ ವ್ಯಕ್ತಿ ಆ ಥಾಟ್ಸ್ ನ, ನಿಮ್ ಬಗ್ಗೆ ಯೋಚನೆಗಳು ಏನ್ ಬರ್ತಿದೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳಕ್ ತುಂಬಾ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ತಲೆಯಲ್ಲಿ ನೀವೇ ಓಡ್ತಾ ಇದ್ದೀರಾ. ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ನಿಮ್ಗೆ ಕೇರ್ ಕೊಡ್ಬೇಕು, ನಿಮ್ನ ಕೇರ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನೀವು ತುಂಬಾ ಹೈ ಪ್ರೊಫೈಲ್, ಅವ್ರಿಗಿಂತ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದೀರಾ ಅಂತ ನೋಡ್ತಾರೆ. ಮತ್ತೆ ನಿಮ್ ಲೈಫ್ ಅಲ್ಲಿ ತುಂಬಾ ಸಕ್ಸಸ್, ಗ್ರೋತ್ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಗೈಸ್. ಅವ್ರು ಹಂಗ್ ಅನ್ಕೊಂಡಿದ್ದಾರೆ, ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಮುಂಚೆ ತುಂಬಾ ನಿಮ್ನ ನೆಗ್ಲೆಕ್ಟ್ ಮಾಡಿರ್ಬೋದು, ಕಮಿಟ್ಮೆಂಟ್ ಕೊಡಲ್ಲ ಅಂತ ಅಂದಿರ್ಬೋದು, ತುಂಬಾ ಈ ಕನೆಕ್ಷನ್ ಅಲ್ಲಿ ಫೋಕಸ್ಡ್ ಇರ್ಲಿಲ್ಲ ಅವ್ರಿಗೆ. ಮತ್ತೆ ತುಂಬಾ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡಿದ್ರು. ಮತ್ತೆ ನಿಮ್ಮಿಬ್ರ ಕನೆಕ್ಷನ್ ಅಲ್ಲಿ ಒಂದು ಖುಷಿ ಇರ್ಲಿಲ್ಲ, ಒಂದು ಫನ್ ಇರ್ಲಿಲ್ಲ ಮುಂಚೆ. ಬಟ್ ಈಗ ಅವ್ರಿಗೆ ಅನ್ಸ್ತಿದೆ ನೀವ್ ಅವ್ರ ಡಿಯರೆಸ್ಟ್, ನೀವೇ ಅವ್ರ ಡಿಯರೆಸ್ಟ್ ಒನ್. ನೀವೊಂದ್ ಮಗು ತರ, ನೀವು ತುಂಬಾ ಇನ್ನೋಸೆಂಟು, ತುಂಬಾ ಸ್ವೀಟು. ಮತ್ತೆ ತುಂಬಾ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ಪದೇ ಪದೇ ಬರ್ತಿದೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ನ ಅವ್ರು ತುಂಬಾ ಅಡ್ಮೈರ್ ಮಾಡ್ತಿದ್ದಾರೆ ಗೈಸ್. ನಿಮ್ ಫ್ಯಾಷನ್, ನೀವ್ ಯಾವ ರೀತಿ ನಿಮ್ನ ಡ್ರೆಸ್ ಅಪ್ ಮಾಡ್ತಿದ್ದೀರೋ ಅದ್ರಲ್ಲಿ ಒಂದು ಡಿಫ್ರೆಂಟ್ ಆಗಿ ಅವ್ರಿಗೆ ಫ್ಯಾಷನ್ ಕಾಣುತ್ತೆ. ಓಕೆನಾ, ಬಟ್ ಅವ್ರು ಈಗ್ಲೂನು ನಿಮಗ್ ಕಮಿಟ್ಮೆಂಟ್ ಕೊಡೋ ಸ್ಥಿತಿಲಿ ಇಲ್ಲ ಗೈಸ್. ಓಕೆನಾ, ಕಮಿಟ್ಮೆಂಟ್ ಕೊಡೋವಷ್ಟು ಅವ್ರು ಬೆಳ್ದಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಯಾಕಂದ್ರೆ ನೀವು ಅಷ್ಟು ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದೀರಾ. ಸೊ ನಿಮಗೆ ಕಮಿಟ್ಮೆಂಟ್ ಕೊಡೋವಷ್ಟು ಅವ್ರು ಬೆಳ್ದಿಲ್ಲ, ಆ ಗ್ರೋತ್ ಅವ್ರ ಲೈಫಲ್ಲಿ ಇನ್ನ ಆಗಿಲ್ಲ ಅಂತ ಅನ್ಕೋತಿದ್ದಾರೆ. ಸೊ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ಬೇಕು. ಕೇರ್ಲೆಸ್ ಆಗಿ ಹೆಜ್ಜೆ ಇಟ್ರೆ ನಿನ್ನ ಕಳ್ಕೊಬಿಡ್ತೀನಿ ನೆಕ್ಸ್ಟ್ ಅಂತ ಅನ್ಕೋತಿದ್ದಾರೆ. ಓಕೆನಾ, ಅವ್ರಿಗಿನ್ನ ಡೈರೆಕ್ಷನ್ಸ್ ಗೊತ್ತಾಗ್ತಾ ಇಲ್ಲ, ಡೈರೆಕ್ಷನ್ಸ್ ಕಾಣಿಸ್ತಾ ಇಲ್ಲ, ಯೋಚನೆ ಮಾಡ್ತಿದ್ದಾರೆ. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗಿದೆ. ನಿಮ್ದು ಬರೀ ಆಚೆ ಬ್ಯೂಟಿ ಅಲ್ಲ, ನಿಮ್ಮ ಸೋಲ್ ಕೂಡ ತುಂಬಾ ಬ್ಯೂಟಿಫುಲ್ ಅಂತ ಅನ್ಕೋತಿದ್ದಾರೆ ಗೈಸ್. ವಾವ್, ನೀವು ತುಂಬಾ ಮೆಚೋರ್ಡ್ ಆಗಿ ಆಕ್ಷನ್ಸ್ ತಗೋತೀರಾ, ತುಂಬಾ ಎಲ್ಲಾರನ್ನು ಕೇರ್ ಮಾಡ್ತೀರಾ, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಗೈಸ್.
ಓಕೆನಾ. ತುಂಬಾ ನೀವು ಸ್ವೀಟು, ನಿಮ್ ಫ್ಯಾಷನ್ನು, ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅದು ಜಾಸ್ತಿ ಅವ್ರಿಗೆ ತುಂಬಾ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದೆ ಗೈಸ್ ಫಿಸಿಕಲಿ. ನಿಮ್ ಸೋಲು ಚೆನ್ನಾಗಿದೆ ಅಂತಾನು ಹೇಳ್ತಿದ್ದಾರೆ. ಓಕೆನಾ, ಕ್ಲೈಮ್ ಮಾಡಿ ಗೈಸ್. ವಾವ್. ಸದ್ಯಕ್ಕೆ ಅವ್ರಿಗೆ ತುಂಬಾ ಚಾಯ್ಸಸ್ ಇರೋದ್ರಿಂದ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಕನೆಕ್ಷನ್ಗೆ ಟೈಮ್ ಕೊಟ್ಟಿರ್ಲಿಲ್ಲ ನಾನು ಅಂತ ಬೇಜಾರ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಓವರ್ ಪ್ರೆಷರ್ ಆಗ್ತಿದೆ, ಲೈಫಲ್ಲಿ ಬರ್ಡನ್ ಆಗ್ತಿದೆ. ಆ ಸ್ಟ್ರೆಸ್ ನ ರಿಲೀಸ್ ಮಾಡ್ಬೇಕು ಅಂದ್ರೆ ಬ್ರೇಕ್ ತಗೊಂಡು ನಿಮ್ ಜೊತೆ ಇರ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ಅವ್ರ ಲೈಫ್ ರಿಜ್ಯುನೇಟ್ ಆಗ್ಬೇಕಂದ್ರೆ ನಿಮ್ಮಿಂದ ಮಾತ್ರ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ಅವ್ರಿಗೆ ಏನ್ ಸ್ಟಕ್ ಆಗಿದ್ದಾರೆ ಅದ್ರಿಂದ ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ. ಸರಿಗ್ ನಿದ್ರೆ ಮಾಡ್ತಿಲ್ಲ. ಅವ್ರಿಗೆ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಎಂಟ್ರಿ ಆಗ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟು ಚೆನ್ನಾಗಿಲ್ಲ ಕರೆಂಟ್ಲಿ. ಸೊ ವೆಯ್ಟ್ ಮಾಡಿ ಕರೆಕ್ಟ್ ಟೈಮ್ಗೆ ಅಪ್ರೋಚ್ ಮಾಡೋಣ. ಯಾಕಂದ್ರೆ ನೀವಿರೋ ಸ್ಟ್ಯಾಂಡರ್ಡ್ಸ್ಗೆ ಅವ್ರು ರೀಚ್ ಆಗಕ್ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮ್ ವ್ಯಕ್ತಿಗೆ. ಮತ್ತೆ ಟೆನ್ಷನ್ ಸ್ಟ್ರೆಸ್ಗೋಸ್ಕರ ಅವರು ಅನ್ಹೆಲ್ದಿ ಫುಡ್ ತಿಂತಾ ಇರ್ಬೋದು ಸ್ವಲ್ಪ ಜಾಸ್ತಿ. ಸೊ ಅವ್ರಿಗೆ ನಿದ್ರೆ ಇಲ್ಲ. ಮತ್ತೆ ಫ್ಯಾಮಿಲಿಲೂ ಅಷ್ಟು ನೆಮ್ಮದಿ ಇಲ್ಲ, ಜಾಬಲ್ಲೂ ಅಷ್ಟು ನೆಮ್ಮದಿ ಇಲ್ಲ. ಎಲ್ಲರೂ ಅವ್ರ ಹಿಂದೆ ಬ್ಯಾಕ್ ಬ್ಯಾಕ್ ಅವ್ರ ಬ್ಯಾಕ್ ಅಲ್ಲಿ ಮಾತಾಡ್ತಾರೆ ಜಾಸ್ತಿ. ನೆಗೆಟಿವ್ ಆಗಿ ಮಾತಾಡ್ಬೋದು. ಮುಂದೆ ಚೆನ್ನಾಗಿ ಮಾತಾಡಿದ್ರು ಹಿಂದೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ, ಗಾಸಿಪ್ ಮಾಡ್ತಾರೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ನಿಮ್ಮ ಹತ್ರ ಬಂದ್ರೆ ಮಾತ್ರ ಅವ್ರಿಗೆ ನೆಮ್ಮದಿ ಅಂತ ಅನ್ಕೋತಿದ್ದಾರೆ. ಬಟ್ ಆಕ್ಷನ್ ತಗೊಳಲ್ಲ ಗೈಸ್. ತುಂಬಾ ಆಕ್ಷನ್ ತಗೊಳೋದು ನಂಗೇನು ಕಾಣಿಸ್ತಾ ಇಲ್ಲ. ಈ ಚಾಯ್ಸಸ್ ಅಲ್ಲೂ ಅಷ್ಟೇ. ಮುಂದೆ ನಾನ್ ತುಂಬಾ ನಿಮ್ನ ಪ್ರೀತಿ ಮಾಡ್ತೀನಿ ಅಂತ ಅವ್ರ ಹತ್ರ ಹೋದ್ರುನು ಇವ್ರು ಯಾಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಬಿಕಾಸ್ ಅವ್ರ ಹಿಂದೆ ತುಂಬಾ ಗಾಸಿಪ್ ಮಾಡ್ತಾರೆ, ಹಿಂದೆ ಬೇರೆ ತರ ಮಾಡ್ತಾರೆ. ಸೊ ಅವ್ರಿಗೆ ಯಾರು ಬೇಡ, ನೀವ್ ಮಾತ್ರ ಬೇಕು. ನಿಮ್ ಕಡೆ ನಿಮ್ ಕನೆಕ್ಷನ್ಗೆ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಬಟ್ ಆಕ್ಷನ್ ತಗೊಳಲ್ಲ ಗೈಸ್. ಹೈಡ್ ಮಾಡಿದ್ದಾರೆ ಫೀಲಿಂಗ್ಸ್. ಸೊ ಆಕ್ಷನ್ ತಗೊಳಲ್ಲ. ರಿಸ್ಕ್ ಇರುತ್ತೆ ಆಕ್ಷನ್ ತಗೊಂಡ್ರೆ. ಸೊ ಬ್ರೇಕ್ ತಗೊಂಡು ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಭಯ ಇದೆ ನಿಮ್ ಹತ್ರ ಬರಕ್ಕೆ. ಯಾಕಂದ್ರೆ ನೀವಿರೋದು ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ ಜೊತೆ ಫ್ಯಾಮಿಲಿ ಬೇಕು ಗೈಸ್ ಅವ್ರಿಗೆ. ನಿಮ್ ಜೊತೆ ಫ್ಯಾಮಿಲಿ ಬೇಕು. ತುಂಬಾ ನಿಮ್ ಜೊತೆ ಖುಷಿಯಾಗಿರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ನೋಡಿ. ನಿಮ್ ಜೊತೆ ಫ್ಯಾಮಿಲಿ ಬೇಕು ಅಂತ ಅನ್ಕೋತಿದ್ದಾರೆ. ಅಥವಾ ಅವ್ರು ಆಲ್ರೆಡಿ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಅಥವಾ ನೀವು ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು. ಸೊ ಅವ್ರಿಗೆ ಇನ್ನ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಬಟ್ ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕು. ಅವ್ರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಗೈಸ್. ಓಕೆನಾ. ಅವ್ರ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಇರ್ಬೋದು ನಿಮ್ ವ್ಯಕ್ತಿ. ತುಂಬಾ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಫ್ಯಾಮಿಲಿ ಕಡೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಅವರು ನಿಮ್ ಕಡೆ ಬರಕ್ ಕಷ್ಟ ಆಗ್ತಿದೆ ಗೈಸ್. ಓಕೆನಾ. ಅವ್ರಿಗೆ ತುಂಬಾ ಮೆಂಟಲ್ ಕ್ಲಾರಿಟಿ ಇಲ್ಲ ಗೈಸ್. ನೀವ್ ಅವ್ರನ್ನ ಒಪ್ಕೋತಿರೋ ಇಲ್ವೋ, ರಿಜೆಕ್ಟ್ ಮಾಡ್ಬಿಡ್ತಿರೋ ಅನ್ನೋ ಭಯ ತುಂಬಾ ಇದೆ. ಕನ್ಫ್ಯೂಷನ್ ಇದೆ. ಎಲ್ಲಾನು ಬಿಟ್ಟು ಬಂದ್ರು ರಿಸ್ಕ್ ತಕೊಂಡು ನೀವ್ ಅವ್ರನ್ನ ಎಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅನ್ನೋ ಭಯ ತುಂಬಾ ಇದೆ ಗೈಸ್. ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಕ್ಲಾರಿಟಿ ಇಲ್ಲ ಮೈಂಡ್ ಅಲ್ಲಿ ಅವ್ರಿಗೆ. ನೀವು ಒಪ್ಕೋತೀರಾ ಅನ್ನೋ ಕ್ಲಾರಿಟಿ ಇಲ್ಲ. ನಿಮ್ ಜೊತೆ ಖುಷಿಯಾಗಿರ್ಬೇಕು, ಲೈಫ್ ಸ್ಪೆಂಡ್ ಮಾಡ್ಬೇಕು. ಓಕೆನಾ. ಅವ್ರ ಫ್ರೆಂಡ್ಸ್ಗೆಲ್ಲ ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಬೀಚ್ ಸೈಡ್ ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ಬೇಕು, ಪಾರ್ಟಿ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ. ಅಥವಾ ನಾನು ಆಗ್ಲೇ ಹೇಳ್ದಂಗೆ ಫ್ಯಾಮಿಲಿ ಯಾರೋ ಒಬ್ರು ಲೇಡಿ ಥರ್ಡ್ ಪಾರ್ಟಿ ನಂಗೆ ಕಾಣಿಸ್ತಿದ್ದಾರೆ. 1 2 3 4 5. ಓಕೆನಾ. ಅವ್ರ ಲೈಫಲ್ಲಿ ಯಾರೋ ಒಬ್ರು ಲೇಡಿ ತುಂಬಾ ಡಾಮಿನೇಟಿಂಗ್ ಪೊಸಿಷನ್ ಇದ್ದಾರೆ. ಅಂದ್ರೆ ಅವ್ರ ಲೈಫಲ್ಲಿ ಈಗ ಸದ್ಯದ ಪರಿಸ್ಥಿತಿಲಿ ಅವ್ರ ಲೈಫಲ್ಲಿ ಇದ್ದಾರೆ. ಸೊ ಅವ್ರ ಕಡೆ ಅವ್ರ ಕಾನ್ಸಂಟ್ರೇಷನ್
ಕೇರ್ ಎಲ್ಲ ನಡೀತಾ ಇದೆ. ಬಟ್ ಅವ್ರ ತಲೆಯಲ್ಲಿ ನೀವೇ ಇದ್ದೀರಾ ಗೈಸ್. ಓಕೆನಾ? ಅವ್ರ ಜವಾಬ್ದಾರಿ ಆ ಲೇಡಿ. ಓಕೆನಾ? ಅವ್ರಿಗೆ ಜವಾಬ್ದಾರಿ ಏನೇನು ಒದಗಿಸ್ಬೇಕು ಅದೆಲ್ಲ ಒದಗಿಸ್ತಿದ್ದಾರೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ ಗೈಸ್. ನಾನು ಆಗ್ಲೇ ಹೇಳ್ದೆ, ಆ ಕಪ್ ಅವ್ರು ತಗೊಳ್ತಾ ಇಲ್ಲ. ಇವ್ರ ಕಡೆಯಿಂದ ಏನ್ ಕಪ್ ಸಿಗ್ತಿದೆ ಅವ್ರು ತಗೊಳ್ತಾ ಇಲ್ಲ. ಅವ್ರ ತಲೆಯೆಲ್ಲ ನೀವೇ ಇದ್ದೀರಾ. ಹೆಂಗ್ ಆಚೆ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಬಂತು ನೋಡಿ ಲೇಡಿ. ಆ ನಿಮ್ಗೆ ನ್ಯಾಯ ಒದಗಿಸ್ಬೇಕು. ಈ ರಿಲೇಶನ್ಶಿಪ್ ಇಂದ ಆಚೆ ಬಂದು, ಅಥವಾ ಥರ್ಡ್ ಸಿಚುವೇಶನ್ ಇಂದ ಆಚೆ ಬಂದು ನಿಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ತುಂಬಾ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಜಡ್ಜ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಫೀಲ್ ಆಗಿದೆ ನಿಮ್ ವ್ಯಕ್ತಿಗೆ. ಬಟ್ ನೀವಿರೋ ಸ್ಟ್ಯಾಂಡರ್ಡ್ಸ್ಗೆ ಅವ್ರು ಹೇಗ್ ಬರೋದು ಅಂತ ಅವ್ರಿಗೆ ಯೋಚನೆ ಆಗಿದೆ. ಆಮೇಲೆ ಎಲ್ಲಾ ಬಿಟ್ಟು ಬಂದ್ರು ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಇದು ಇರಲ್ಲ ಅದು ಇರಲ್ಲ ಅನ್ನೋ ತರನೇ ಯೋಚನೆ ಆಗಿದೆ. ತುಂಬಾ ಪ್ರೀತಿ ಇದೆ ಗೈಸ್ ನಿಮ್ ಮೇಲೆ. ತುಂಬಾ ತುಂಬಾ ಡೀಪ್ ಲವ್ ಇದೆ. ತುಂಬಾ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ತುಂಬಾ ಡೀಪ್ ಲವ್ ಇದೆ. ನಿಮ್ ಕಡೆ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ ನೋಡಿ. ಬಟ್ ನಿಮ್ ಕಡೆ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಅವ್ರು ಇನ್ನೂ ತುಂಬಾ ಅರ್ನ್ ಮಾಡ್ಬೇಕು. ಇನ್ನೂ ಅವ್ರ ಲೈಫ್ ಅಲ್ಲಿ ಹೈ ಸ್ಟ್ಯಾಂಡರ್ಡ್ಸ್ ರೀಚ್ ಮಾಡ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೋತಿದ್ದಾರೆ ಗೈಸ್. ಯಾಕಂದ್ರೆ ಮನಿ ಸಕ್ಸಸ್ ಅನ್ನೋದು ಅವ್ರಿಗೂ ಬೇಕು. ಅದ್ ಬಂದ್ರೆ ಮಾತ್ರ ನಿಮ್ಮ ಹತ್ರ ಅಪ್ರೋಚ್ ಮಾಡ್ಬೋದು. ಯಾಕಂದ್ರೆ ನೀವು ತುಂಬಾ ಒಂಥರ ಹೈ ಪೊಸಿಷನ್ ನಲ್ಲಿ ಇದ್ದೀರಾ. ನಿಮ್ಮ ಹತ್ರ ರೀಚ್ ಆಗ್ಬೇಕಂದ್ರೆ ಅವ್ರಿಗೆ ಬೇಸಿಕ್ಸ್ ಅಷ್ಟಾದ್ರೂ ಇರ್ಬೇಕು ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ ಪರ್ಸನ್ ಕಡೆಯಿಂದ. ಫೈಲ್ 2 ನಿಮ್ದು ಎನರ್ಜಿ ತುಂಬಾ ಚೆನ್ನಾಗಿದೆ ಗೈಸ್. ಫೈಲ್ 2 ಹಾಗೆ ಇರಿ ನನ್ ವ್ಯೂವರ್ಸ್. ತುಂಬಾ ಚೆನ್ನಾಗಿದೆ. ಐ ವಾಂಟ್ ಯು. ನಾನು ಅವಾಗಿಂದ ಏನ್ ಹೇಳ್ದೆ, ನೀವ್ ಅವ್ರಿಗೆ ಬೇಕು ಗೈಸ್ ಅಷ್ಟೇ. ಅವ್ರಿಗೆ ಯಾವ ಫ್ಯಾಮಿಲಿ ಇರ್ಲಿ, ಯಾರ ಜವಾಬ್ದಾರಿ ಇರ್ಲಿ, ನೀವ್ ಅವ್ರಿಗೆ ಬೇಕಷ್ಟೇ. ವೈ ಡು ಐ ಡಿಸರ್ವ್ ಸಮ್ಮನ್ ಲೈಕ್ ಯು? ಅವ್ರು ಹೇಳ್ತಿದ್ದಾರೆ ನಿಮ್ಮಂತ ವ್ಯಕ್ತಿ ಅವ್ರ ಲೈಫಲ್ಲಿ ಅದ್ ಹೆಂಗಿರಕ್ ಸಾಧ್ಯ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅಂದ್ರೆ ನೀವು ಅಷ್ಟು ಪರ್ಫೆಕ್ಟ್ ಪರ್ಸನ್ ಅವ್ರ ಲೈಫಲ್ಲಿ ಆ ಬರ್ಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿದ್ರು ಅನ್ನೋ ತರ ಅವ್ರು ಫೀಲ್ ಮಾಡ್ತಿದ್ದಾರೆ. ನಾನ್ ಡಿಸರ್ವ್ ಮಾಡ್ತೀನ ನಿಮ್ಮನ್ನ ಅಂತ ಅವ್ರಿಗೆ ಅವರೇ ಕ್ವಶನ್ ಹಾಕ್ತಾರೆ. ಸೆಲ್ಫ್ ಡೌಟ್ ತುಂಬಾ ಇದೆ ನಿಮ್ ಪರ್ಸನ್. ಅವ್ರು ಅಂತಿದ್ದಾರೆ, ನಾನ್ ಮುಂಚೆನೆ ನಿನ್ನ ಅರ್ಥ ಮಾಡ್ಕೋಬೇಕಿತ್ತು. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ನಾನ್ ಮುಂಚೆನೆ ನಿನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಅನ್ಕೋತಿದ್ದಾರೆ ಗೈಸ್. ಈಗ ಯಾರು, ನಾನು ಆಗ್ಲೇ ಹೇಳ್ದೆ, ಅವ್ರ ಹಿಂದೆ ತುಂಬಾ ಮಾತಾಡ್ತಾರೆ, ಬ್ಯಾಕ್ ಬೈಟ್ ಮಾಡ್ತಾರೆ ತುಂಬಾ ಜನ ಅಂತ. ನೋಡಿ ಅದೇ ರಿಪೀಟ್ ಆಗಿದೆ. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ. ನನ್ನನ್ನ ಯಾರು ನಂಬಲ್ಲ, ನೀವು ನಮ್ದಂಗೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಮತ್ತೆ ರಿಪೀಟ್ ಆಯ್ತು ಮೆಸೇಜು. ಪ್ಲೀಸ್ ಕ್ಲೈಮ್ ಮಾಡಿ ಗೈಸ್. ಐ ಕಾಂಟ್ ಮೇಕ್ ಯು ಹ್ಯಾಪಿ. ಅವ್ರು ಈ ಸಮಯದಲ್ಲಿ ನಿಮ್ನ ಖುಷಿ ಪಡ್ಸಕ್ ಆಗಲ್ಲ. ಬಿಕಾಸ್ ಅವ್ರಿಗೆ ತುಂಬಾ ಜವಾಬ್ದಾರಿ ಇದೆ ಅಂತ ಹೇಳ್ತಿದ್ದಾರೆ. ಅಥವಾ ದುಡ್ಡು ಕಡಿಮೆ ಇರ್ಬೋದು. ಅವರು ಕೆರಿಯರ್ ಅಲ್ಲಿ ಸಕ್ಸಸ್ ಇನ್ನೂ ನಿಮ್ ಲೆವೆಲ್ಗೆ ಹೋಗಿಲ್ದೇ ಇರ್ಬೋದು. ಅದು ರಿಪೀಟ್ ಆಯ್ತು ನೋಡಿ. ಈ ಸಮಯದಲ್ಲಿ ಅವ್ರು ಪದೇ ಪದೇ ಹೇಳ್ತಿದ್ದಾರೆ ಅವ್ರು ನಿಮ್ನ ಖುಷಿ ಪಡ್ಸಕ್ ಆಗಲ್ಲ ಅಂತ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ ವ್ಯಕ್ತಿ ಕಡೆಯಿಂದ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ಕಡೆಯಿಂದ ಇನ್ನೊಂದಷ್ಟು. ಐ ಮಿಸ್ ದೋಸ್ ಮೂಮೆಂಟ್ಸ್. ನಿಮ್ ಜೊತೆ ಕಳ್ದಿರೋಂತ ಒಳ್ಳೊಳ್ಳೆ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್ ನಿಮ್ ವ್ಯಕ್ತಿ. ಓಕೆನಾ? ಟುಡೇ ಐ ಚೂಸ್ ಮೈ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಅವರು ನಿಮ್ನ ಖುಷಿ ಪಡ್ಸಕ್ ಆಗ್ತಿಲ್ಲ. ಬಿಕಾಸ್ ಅವ್ರನ್ನ ಅವರು ಚೂಸ್ ಮಾಡ್ಕೋತಿದ್ದಾರೆ ಗೈಸ್ ಈ ಸಮಯದಲ್ಲಿ. ಓಕೆನಾ? ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇದ್ರು ಅದನ್ನ ನಿಮ್ಗೆ ಶೋ ಮಾಡಲ್ಲ ಸದ್ಯಕ್ಕೆ. ಬಿಕಾಸ್ ಅವರು ಅವ್ರ ಲೈಫಲ್ಲಿ ಸಕ್ಸಸ್ ಕಂಡು ಒಳ್ಳೆ ಪ್ರಾಪರ್ಟಿನೋ ಅಥವಾ ಅವ್ರ ಕೆರಿಯರ್ ಅಲ್ಲಿ ಒಳ್ಳೆ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ನಿಮ್ನ ಅಪ್ರೋಚ್ ಮಾಡಕ್ ಅವ್ರಿಗೆ ಧೈರ್ಯ ಬರುತ್ತೆ. ಸದ್ಯಕ್ಕೆ ಅವ್ರನ್ನ ಅವ್ರು ಚೂಸ್ ಮಾಡ್ಕೋತಾರೆ. ಅವ್ರ ಲೈಫ್ ಇಂಪ್ರೂವ್ಮೆಂಟ್ ಚೂಸ್ ಮಾಡ್ಕೋತಿದ್ದಾರೆ. ಅವರು ತುಂಬಾ ಅವ್ರ ಮನಸ್ಥಿತಿಗಳು ತುಂಬಾ ಬೇಜಾರಾದಾಗ ನೀವು ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ ಗೈಸ್. ಓಕೆನಾ? ಅವ್ರ ಮನಸ್ಸು ತುಂಬಾ ಬೇಜಾರಾದಾಗ ನೀವು ಬೇಕು ಅಂತ ಅನ್ಸ್ತಿದೆ. ಅವ್ರು ನಿಮ್ನ ಚೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಗೈಸ್. ಈಗಲ್ಲ ನೆಕ್ಸ್ಟ್ ಅವ್ರ ಲೈಫಲ್ಲಿ ಎಲ್ಲ ಸಕ್ಸಸ್ ಅದೆಲ್ಲ ಸಿಕ್ಕದ್ಮೇಲೆ ಖಂಡಿತ ನಿಮ್ನ ಚೂಸ್ ಮಾಡ್ತೀನಿ ಅಂತ ಅಂತಿದ್ದಾರೆ.
ಅವ್ರು ಹೇಳ್ತಿದಾರೆ ವಾವ್ ನೀವು ತುಂಬಾ ಅವ್ರಿಗೆ ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ. ನೀವೇ ಅವ್ರ ಪರ್ಫೆಕ್ಟ್, ಅವ್ರ ಲೈಫ್ಗೆ ಪರ್ಫೆಕ್ಟ್ ಪಾರ್ಟ್ನರ್ ನೀವೇ ಅಂತ ಹೇಳ್ತಿದ್ದಾರೆ ಗೈಸ್. ಮತ್ತೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಏನ್ ಗೈಡೆನ್ಸ್ ಇದೆ ನೋಡೋಣ. ಹ್ಯಾಪಿನೆಸ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ತ್. ನೀವು ಖುಷಿಯಾಗಿದ್ರೆ ಎಲ್ಲ ನಿಮ್ಗೆ ಪಾಸಿಟಿವ್ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ನೀವು ಹೆಲ್ತ್ ಕಡೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಖುಷಿಯಾಗಿದ್ರೆ ನಿಮ್ಗೆ ಏನಾದ್ರೂ ಚಿಕ್ಕ ಪುಟ್ಟ ಹೆಲ್ತ್ ಅಪ್ಸೆಟ್ ಆಗಿದ್ರೆ ಅಥವಾ ಹೆಲ್ತ್ ಅಪ್ಸೆಟ್ ಆಗ್ತಾ ಇದ್ರೆ ಪದೇ ಪದೇ ಅದು ಸರಿ ಹೋಗುತ್ತೆ. ಬಿಕಾಸ್ ನೀವು ಖುಷಿಯಾಗಿದ್ರೆ ಮಾತ್ರ. ಸೊ ಆದಷ್ಟು ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಖುಷಿಯಾಗಿರಿ ಗೈಸ್, ನಾನು ಅದನ್ನೇ ಹೇಳ್ತಿರೋದು. ನಿಮ್ಮ ಹೆಲ್ತ್ ನಿಮ್ ಕೈಲಿದೆ, ಓಕೆನಾ. ನೀವ್ ಎಷ್ಟು ಖುಷಿಯಾಗಿರ್ತೀರಾ ಅಷ್ಟು ನಿಮ್ ಹೆಲ್ತ್ ಸರಿ ಹೋಗ್ತಾ ಬರುತ್ತೆ. ಎಲ್ಲಾ ಎಮೋಷನ್ಸುನು ಫಿಸಿಕಲ್ ಡಿಸೀಸ್ಗೆ ಕಾರಣ ಆಗುತ್ತೆ. ಸೊ ನೀವು ಎಮೋಷನಲಿ ಖುಷಿಯಾಗಿದ್ರೆ ಕಾಯಿಲೆಗಳು ಬರಲ್ಲ. ಅದೇ ಯೂನಿವರ್ಸ್ ಹೇಳ್ತಿದ್ದಾರೆ, ಖುಷಿಯಾಗಿರಿ. ಅದೇ ನಿಮ್ಮ ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ತ್ ಅಂತ ಹೇಳ್ತಿದ್ದಾರೆ ಗೈಸ್, ಓಕೆನಾ. ಮತ್ತೆ ಯೂನಿವರ್ಸ್ ಕಡೆಯಿಂದ ಸಾರಿ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ನಿನ್ನ ಹೆಗಲು ನನಗಾಗಿ ಇರಲು ಬೇರೆ ಸುಖವ ಯಾಕೆ ಕೇಳಲು. ಗೈಸ್ ಈ ಸಾಂಗ್ ತುಂಬಾ ಎಮೋಷನಲ್ ಸಾಂಗು. ನೀವು ತುಂಬಾ ಇಂಡಿಪೆಂಡೆಂಟು, ನೀವು ತುಂಬಾ ಕೆರಿಯರ್ ಸಕ್ಸಸ್ ಸಿಕ್ಕಿದೆ, ನೀವು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ. ನಿಮ್ ಹೆಗ್ಲು ಅವ್ರಿಗೆ ಸಿಕ್ಬಿಟ್ರೆ ಅವ್ರ ಲೈಫಲ್ಲಿ ಏನು ಬೇಡ ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ. ಬಟ್ ಅಪ್ರೋಚ್ ಮಾಡಕ್ಕೆ ಅವ್ರಿಗೆ ಆ ಏನಂತೀವಿ, ಅವ್ರಿಗೆ ಇದಿಲ್ಲ, ಶಕ್ತಿ ಇಲ್ಲ. ಈಗ ನಿಮ್ನ ಖುಷಿ ಪಡ್ಸಕ್ ಅವ್ರ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರ ಲೈಫಲ್ಲಿ ಅಷ್ಟು ರಿಸೋರ್ಸಸ್ ಇಲ್ಲ. ಮತ್ತೆ ಅವ್ರಿಗೆ ಜವಾಬ್ದಾರಿಗಳು ತುಂಬಾ ಇದೆ. ಸೊ ನಿಮ್ ಕಡೆ ಬರ್ತಾರೆ, ಬಟ್ ಟೈಮ್ ನೋಡ್ಕೊಂಡು ಅವ್ರ ಲೈಫಲ್ಲಿ ಅವ್ರು ಏನೋ ಒಂದು ಅಚೀವ್ ಮಾಡಿದ್ಮೇಲೆ ಖಂಡಿತ ಬರ್ತಾರೆ ಗೈಸ್, ಓಕೆನಾ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್, ನಿಮ್ಗೆ ಖಂಡಿತ ಇದರಿಂದ ತುಂಬಾ ನಿಮ್ಗೆ ಮೆಸೇಜಸ್ ಅವ್ರ ಕಡೆಯಿಂದ ಸಿಗುತ್ತೆ, ನಿಮ್ ಪರ್ಸನ್ ಕಡೆಯಿಂದ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣ ಒಂದೇ ಜಗದ್ಗುರು.